हरे कृष्ण। अज्ञानातिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशधारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे, हरे ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹಿಂದಿನ ಕ್ಲಾಸ್ಗಳಲ್ಲಿ ನಾವು ನೋಡಿದ್ವಿ ಏನು ಪರಿಪೂರ್ಣತೆಯ 3 ಹಂತಗಳು. ಇವತ್ತು ಕ್ಲಾಸ್ ಸ್ಟಾರ್ಟ್ ಮಾಡುವುದು ಪ್ರಥಮವಾಗಿ ಪ್ರಾರ್ಥನೆಯೊಂದಿಗೆ ಆರಂಭ ಮಾಡೋಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ರಿಪೀಟ್ ಮಾಡಿ. ಅನ್ಮ್ಯೂಟ್ ಮಾಡ್ಕೊ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇವತ್ತು ಹಿಂದಿನ ಕ್ಲಾಸ್ಗಳಲ್ಲಿ ಪರಿಪೂರ್ಣತೆಯ 3 ಹಂತಗಳು ಇದನ್ನು ಸಿದ್ವಿ. ಸುಮಾರು 7-8 ಕ್ಲಾಸ್ ಅದನ್ನು ತೆಗೆದುಕೊಂಡ್ವಿ. ಇವತ್ತು 2-3 ಅಥವಾ 4 ಕ್ಲಾಸ್ಗಳು ಭಕ್ತಿಯ 9 ಹಂತಗಳು, 9 ಸ್ಟೇಜಸ್ ಆಫ್ ಭಕ್ತಿ. ಈ ಶ್ಲೋಕವನ್ನು ಭಕ್ತಿ ರಸಾಮೃತ ಸಿಂಧುವಿನಲ್ಲೂ ಹೇಳಿದ್ದಾರೆ. ಆಮೇಲೆ ಸೇಮ್ ಶ್ಲೋಕವನ್ನು ಚೈತನ್ಯ ಚರಿತಾಮೃತ ಮಧ್ಯಲೀಲ 23 ಅಧ್ಯಾಯ 14 ಮತ್ತು 15ನೇ ಶ್ಲೋಕ. ಅದೌ ಶ್ರದ್ಧಾ ತಥಾ ಸಾಧು ಸಂಗೋಥಾ ಜನಪ್ರಿಯ ತಥೋ ಅನರ್ಥ ನಿವೃತ್ತಿ ಸ್ಯಾತ್ ತಥೋ ನಿಷ್ಠಾ ರುಚಿಸ್ತಥಾ ಆಸಕ್ತಿಸ್ತಥೋ ಭಾವಸ್ತಥೋ ಪ್ರೇಮಾಭ್ಯುದಾಂಚತಿ ಸಾಧಕಾನಾಂ ಅಯಪ್ರೇಮ್ನ ಪ್ರಾದುರ್ಭಾವೇ ಭವೇತ್ ಕ್ರಮಃ. ಯಾರಾದರೂ ಕನ್ನಡ? ಹರೇ ಕೃಷ್ಣ. ಯಾರಾದರೂ ಓದಿ. ಓದ್ಲ ಪ್ರಭುಜಿ. ಹಾ, ಓದಿ. ಆರಂಭದಲ್ಲಿ ನಂಬಿಕೆ ಇರಬೇಕು. ನಂತರ ಒಬ್ಬ ವ್ಯಕ್ತಿಯು ಶುದ್ಧ ಭಕ್ತರೊಂದಿಗೆ ಸಹವಾಸ ಮಾಡಲು ಆಸಕ್ತಿ ಹೊಂದುತ್ತಾನೆ. ನಂತರ ಒಬ್ಬ ವ್ಯಕ್ತಿಯು ಆಧ್ಯಾತ್ಮಿಕ ಗುರುಗಳಿಂದ ದೀಕ್ಷೆ ಪಡೆದು ಅವರ ಆದೇಶದ ಮೇರೆಗೆ ನಿಯಂತ್ರಕ ತತ್ವಗಳನ್ನು ಪಾಲಿಸುತ್ತಾನೆ. ಹೀಗೆ ಒಬ್ಬ ವ್ಯಕ್ತಿಯು ಅನಗತ್ಯ ಅಭ್ಯಾಸಗಳಿಂದ ಮುಕ್ತನಾಗಿ ಭಕ್ತಿ ಸೇವೆಯಲ್ಲಿ ದೃಢವಾಗಿ ಸ್ಥಿರನಾಗುತ್ತಾನೆ. ನಂತರ ಅವನು ಅಭಿರುಚಿ ಮತ್ತು ಬಾಂಧವ್ಯ ಬೆಳೆಸಿಕೊಳ್ಳುತ್ತಾನೆ. ಇದು ಸಾಧನಾ ಭಕ್ತಿಯ ಮಾರ್ಗ. ನಿಯಂತ್ರಕ ತತ್ವಗಳ ಪ್ರಕಾರ ಭಕ್ತಿ ಸೇವಾ ಅನುಷ್ಠಾನ ಕ್ರಮೇಣ ಭಾವನೆಗಳು ತೀವ್ರಗೊಳ್ಳುತ್ತವೆ ಮತ್ತು ಅಂತಿಮವಾಗಿ ಪ್ರೀತಿಯ ಜಾಗೃತಿ ಉಂಟಾಗುತ್ತದೆ. ಕೃಷ್ಣ ಪ್ರಜ್ಞೆ ಆಸಕ್ತಿ ಹೊಂದಿರುವ ಭಕ್ತನಿಗೆ ಕೃಷ್ಣ ಪ್ರೇಮವು ಈ ರೀತಿ ಕ್ರಮೇಣವಾಗಿ ಬೆಳೆಯುತ್ತದೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಪ್ರಪ್ರಥಮವಾಗಿ ಇದಂತೆ ಸಾಧು ಸಂಘ, ಭಜನ ಕ್ರಿಯಾ,
ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಫೇತ್ ಇನ್ ಕೃಷ್ಣ, ಸ್ವಲ್ಪ ಕೋಮಲ ಶ್ರದ್ಧೆ ಪ್ರಪ್ರಥಮವಾಗಿ. ಆಮೇಲೆ ಶುದ್ಧರ ಭಕ್ತರ ಜೊತೆಗೆ ಸಂಘವನ್ನು ಮಾಡ್ತಾನೆ. ಆಮೇಲೆ ಭಜನ ಕ್ರಿಯೆ, ಭಜನ ಕ್ರಿಯೆಯಲ್ಲಿ ಅನಿಶ್ಚಿತ ಭಜನ ಕ್ರಿಯೆ ಮತ್ತು ನಿಶ್ಚಿತ ಭಜನ ಕ್ರಿಯೆ. ಅನಿಶ್ಚಿತ ಭಜನ ಕ್ರಿಯೆ ಅದನ್ನು ಭಜನ ಕ್ರಿಯೆ ಅಂತ ಹೇಳ್ತಾರೆ. ನಿಶ್ಚಿತ ಭಜನ ಕ್ರಿಯೆಯನ್ನು ನಿಷ್ಠ ಅಂತ ಹೇಳ್ತಾರೆ. ಅದರ ಮಧ್ಯ ಅನರ್ಥ ನಿವೃತ್ತಿ ಅಂದ್ರೆ ಬೇಡದೇ ಇರುವಂತಹ ಮಲಿನ ವಸ್ತುಗಳ ನಿವೃತ್ತಿ. ಆಮೇಲೆ ನೈಷ್ಠಿಕ ಭಕ್ತಿ ಅಥವಾ ನಿಶ್ಚಿತ ಭಜನ ಕ್ರಿಯೆಯಲ್ಲಿ ಶ್ರದ್ಧೆ, ದೃಢವಾದ ಶ್ರದ್ಧೆ ಹುಟ್ಟುತ್ತದೆ. ಆಮೇಲೆ ಅಭಿರುಚಿ ಅಥವಾ ರುಚಿ, ನವವಿಧ ಭಕ್ತಿಯ ಅಭ್ಯಾಸಗಳಲ್ಲಿ ಅಥವಾ ಕಾರ್ಯಚಟುವಟಿಕೆಗಳಲ್ಲಿ ಅಭಿರುಚಿ ಹುಟ್ಟುತ್ತದೆ. ಆಮೇಲೆ ಆಸಕ್ತಿ, ಭಗವಂತನ ಬಗ್ಗೆ ಬಾಂಧವ್ಯ, ಮತ್ತು ಭಾವ ಅಂದ್ರೆ ಭಾವ ಉನ್ಮಾದಗಳು ಅಥವಾ ಭಗವಂತನ ಪ್ರೀತಿಯ ಬಗ್ಗೆ ಒಂದು ಸಣ್ಣವಾದ ಒಂದು ಮೊಗ್ಗು ಹುಟ್ಟುತ್ತದೆ. ಅದನ್ನು ಭಾವ ಅಂತಾರೆ. ಅದು ಆಳವಾದಾಗ ಅದು ಪ್ರೇಮ. ಆಕ್ಚುಲಿ ಇದು ಎಲ್ಲ ಒಂದೇ ಭಕ್ತಿಯ ಬೇರೆ ಬೇರೆ ಸ್ತರಗಳು ಅಷ್ಟೇ. ಆದ್ರೆ ಈ ಭಕ್ತಿ ದುರ್ಬಲತೆಯಿಂದ ತೀವ್ರತೆಗೆ ಪ್ರಯಾಣವನ್ನು ಭಕ್ತಿಯನ್ನು, ಮತ್ತು ಕಾಮ ಕಡಿಮೆ ಆಗ್ತಾ ಬರ್ತದೆ. ಕಾಮ ತೀವ್ರತೆಯಿಂದ ದುರ್ಬಲವಾಗ್ತಾ ಹೋಗ್ತದೆ. ಸೊ ಅದರಿಂದ ಇದು ಬೇರೆ ಬೇರೆ ಸ್ತರಗಳನ್ನು ವಿವರಿಸಿದ್ದಾರೆ. ಆದ್ರೆ ನಾವು ಇದು ಬೇರೆ ಬೇರೆ ವಿಷಯಗಳು ಅಂತ ಭಾವಿಸಬಾರ್ದು. ಇದು ಭಕ್ತಿಯ ಬೇರೆ ಬೇರೆ ಸ್ತರಗಳು ಅಷ್ಟೇ. ಆದ್ರೆ ಇದು ಒಂದೇ, ಅಂದ್ರೆ ಭಕ್ತಿನೇ ಜಾಸ್ತಿ ಆಗ್ತಾ ಹೋಗುದು. ಆಮೇಲೆ ಇನ್ನೊಂದು ವಿಷಯ ಏನ್ ನೆನ್ಪಿಟ್ಕೊಳ್ಬೇಕು ಅಂದ್ರೆ, ಇದು ಭಕ್ತಿಯೇ ಜಾಸ್ತಿ ಆಗ್ತಾ ಹೋಗುವುದರಿಂದ ಕೆಲವೊಮ್ಮೆ ನಾವು ಮೇಲಿನ ಚಿಹ್ನೆಗಳನ್ನು ನೋಡ್ಬಹುದು, ಮೇಲಿನ ಸ್ತರದ ಚಿಹ್ನೆಗಳನ್ನು ನೋಡ್ಬಹುದು, ಕೆಳಗಿನ ಸ್ತರದ ಚಿಹ್ನೆಗಳನ್ನು ನೋಡ್ಬಹುದು. ಅಂದ್ರೆ 3-4 ಹಂತಗಳು, ಅದ ಎಲ್ಲಾ ಸೂಚನೆಗಳು ನಮ್ಮಲ್ಲಿ ಕಾಣ್ತಾ ಇರಬಹುದು. ಆದ್ರೆ ನಾವು ಯಾವಾಗ್ಲೂ ನಮ್ಮನ್ನು ಕೆಳಗಿನ ಯಾವ ಸೂಚನೆಗಳು ಕಾಣ್ತಾ ಇದ್ದೇವೆ ಆ ಸ್ತರದಲ್ಲಿ ಇದ್ದೇವೆ ಅಂತ ಭಾವಿಸ್ಬೇಕು. ಉದಾಹರಣೆಗೆ ಒಬ್ಬನು ನಿಷ್ಠಾ ಸ್ತರದಲ್ಲಿದ್ದಾಗ ಅವನಿಗೆ ಕೆಲವೊಮ್ಮೆ ಭಾವಗಳು ಬರಬಹುದು. ಆವಾಗ ಅದನ್ನು ಆಭಾಸ ಅಂತ ಹೇಳ್ತಾರೆ. ಅದನ್ನು ನಿಜವಾದ ಭಾವ ಅಂತ ಆಗಿರುವುದಿಲ್ಲ. ಸೊ ಕೆಲವೊಮ್ಮೆ ಭಾವಗಳು ಬಂದರೂ ಸಹ ಅವನಿಗೆ ನಿಷ್ಠೆಯ ಸೂಚನೆಗಳು ಕಾಣ್ತಾ ಇದ್ರೆ ಅವನು ನಿಷ್ಠಾ ಹಂತದಲ್ಲಿದ್ದಾನೆ, ಭಾವ ಹಂತದಲ್ಲಿದ್ದಾನೆ ಅಂತ ಭಾವಿಸಬಾರ್ದು. ಮೇಲಿನ ಹಂತಗಳನ್ನು ನಾವು ಬಾರಿಸಬಾರ್ದು. ಕೆಳಗಿನ ಸೂಚನೆಗಳು ಇದ್ರೆ ಅತಿ ಕೆಳಗೆ ಯಾವ ಸೂಚನೆಗಳು ಕಾಣಿಸ್ತಾ ಇದೆ ಆ ಹಂತದಲ್ಲಿ ಇದ್ದೇವೆ ಅಂತ ನಾವು ಭಾವಿಸ್ಬೇಕು. ಸೊ ಹಿಂದಿನ ಕ್ಲಾಸಲ್ಲಿ ಯಾರೋ ಪ್ರಭುಜಿಗಳು ಪ್ರಶ್ನೆ ಕೇಳಿದ್ರು, ನಾವು ಯಾವ ಹಂತದಲ್ಲಿ ಇದ್ದೇವೆ ಅಂತ ಹೇಗೆ ಗೊತ್ತಾಗ್ತದೆ ಅಂತ. ಅದಕ್ಕಾಗಿ ನಾವು ಇದರಲ್ಲಿ ನೋಡ್ತಾ ಇದ್ದೇವೆ ಬೇರೆ ಬೇರೆ ಸ್ತರಗಳಲ್ಲಿ ಯಾವ ಯಾವ ಸೂಚನೆಗಳು ಇದೆ, ಯಾವ ಯಾವ ಲಕ್ಷಣಗಳು ಇದೆ, ಅದನ್ನೆಲ್ಲ ನೋಡೋಣ. ಆವಾಗ ನಮಗೆ ನಾವು ಯಾವ ಹಂತದಲ್ಲಿದ್ದೇವೆ ಅಂತ ಹೆಚ್ಚು ಕಡಿಮೆ ಗೊತ್ತಾಗ್ತದೆ. ಸಂಪೂರ್ಣವಾಗಿ 100% ಗೊತ್ತಿಲ್ಲದಿದ್ರು ಹೆಚ್ಚು ಕಡಿಮೆ ಗೊತ್ತಾದ್ರೆ ನಾವು ಎಷ್ಟು ಪ್ರಯತ್ನವನ್ನು ತೀವ್ರತೆಯಿಂದ ಮಾಡಬೇಕು ಗೊತ್ತಾಗ್ತದೆ. ಸೊ ಈ ಎಕ್ಸ್ಪೀರಿಯನ್ಸಸ್ಗಳು ಏನಿದೆ, ಈ ಹಂತಗಳು ನಮ್ಮ ಭಕ್ತಿಯಲ್ಲಿ ತೀವ್ರತೆಯನ್ನು ಜಾಸ್ತಿ ಮಾಡಬೇಕು. ನಾವು ಪ್ರೇಮ ಸ್ತರಕ್ಕೆ ಹೋಗ್ಬೇಕಾದ್ರೆ ನಮ್ಮ ಭಕ್ತಿ ಸೇವೆಯ ತೀವ್ರತೆಗಳನ್ನು ನಾವು ಜಾಸ್ತಿ ಮಾಡಬೇಕು. ತುಂಬಾ ಆಸೆ, ಈ ಆಧ್ಯಾತ್ಮಿಕ ಆಸೆಗಳನ್ನು ಬೆಳೆಸಿಕೊಂಡು ನಮ್ಮ ತೀವ್ರತೆಯನ್ನು ಜಾಸ್ತಿ ಮಾಡಿದಾಗ ನಮ್ಮ ಪ್ರಗತಿ ತುಂಬಾ ವೇಗವಾಗಿ ಆಗ್ತದೆ. ಆದ್ದರಿಂದ ನಾಲೆಡ್ಜ್ ಆಫ್ ದ ಪ್ರಾಸೆಸ್ helps us to identify the hindrances and dangers that upsets the path. ನಾವು ಯಾತಕ್ಕಾಗಿ ನೋಡ್ತಾ ಇದ್ದೇವೆ?
ಬೇರೆ ಬೇರೆ ಹಂತಗಳು ಗೊತ್ತಾದಾಗ ಆ ಹಂತಗಳಲ್ಲಿ ಯಾವ ಯಾವ ಅಡ್ಡಿ ಅಡಚಣೆಗಳು ಬರ್ತದೆ, ಅದನ್ನು ಹೇಗೆ ನಾವು ಆ, ಮೇಲೆ ಅದರಿಂದ ಮೇಲೆ ಎದ್ದು ಬರುವುದು, ಅದನ್ನೆಲ್ಲ ನಾವು ನೋಡ್ಬೋದು. ಈಗ ಡಾಕ್ಟರ್ ಅವನಿಗೆ ರೋಗ ಯಾವುದು ಅಂತ ಗೊತ್ತಾದ್ರೆ ರೋಗಕ್ಕೆ ತಕ್ಕ ಮೆಡಿಸಿನ್ ಅನ್ನು ಕರೆಕ್ಟ್ ಆಗಿ ಕೊಡಬಹುದು. ಅದಕ್ಕೆ ಏನು ಹೇಳ್ತಾರಂದ್ರೆ, ರೋಗವನ್ನು ಪತ್ತೆ ಹಚ್ಚಿದಾಗ 50% ಕಾರ್ಯ ಅಲ್ಲೇ ಮುಗಿಯಿತು. ಮುಂದಿನ 50% ನಮ್ಮ ಪ್ರಯತ್ನದಿಂದ ಮೆಡಿಸಿನ್ ತೆಗೆದುಕೊಂಡು ರೋಗವನ್ನು ನಾಶ ಮಾಡುವುದು. ಸೊ ಅದೇ ರೀತಿ ನಾವು ಯಾವ ಹಂತದಲ್ಲಿ ಇದ್ದೇವೆ ಅಂತ ಗೊತ್ತಾದಾಗ ಆ ಹಂತದ ಲಕ್ಷಣಗಳು ಯಾವುದು, ಅದನ್ನು ನಾವು ಹೇಗೆ ಮೇಲೆ ಎದ್ದು ಬರುವುದು, ಹೇಗೆ ಪ್ರಗತಿಯನ್ನು ಹೊಂದುವುದು, ಈ ರೀತಿ ನಾವು ನೋಡಿದಾಗ ನಮಗೆ ಮುಂದೆ ಹೋಗ್ಲಿಕ್ಕೆ ಸುಲಭವಾಗ್ತದೆ. ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕಾದ್ರೆ 1000-2000 ಕಿಲೋಮೀಟರ್ ಇದ್ರೆ ನಾನು 400 ಕಿಲೋಮೀಟರ್ ಆಯ್ತು, 500 ಕಿಲೋಮೀಟರ್ ಆಯ್ತು, ಇನ್ನೂ 1500 ಕಿಲೋಮೀಟರ್ ನನಗೆ ನಾನು ಇನ್ನೂ ಹೋಗ್ಬೇಕು ಅನ್ನುವಂತಹ ಒಂದು ಅಂದಾಜು ಆಗ್ತದೆ. ಆವಾಗ ನಾನು ಎಷ್ಟು ವೇಗದಿಂದ ನಾನು ವೆಹಿಕಲ್ ಅನ್ನು ನಡೆಸಬೇಕು ಅದು ಸಹ ನನಗೆ ಅಂದಾಜಾಗ್ತದೆ. ಆದ್ರೆ ನನಗೆ ಗೊತ್ತೇ ಇಲ್ಲ, ನಾನು 1 ಕಿಲೋಮೀಟರ್ ಆಯ್ತಾ, 5 ಕಿಲೋಮೀಟರ್ ಆಯ್ತಾ, 100 ಕಿಲೋಮೀಟರ್ ಆಯ್ತಾ, ಏನು ಗೊತ್ತೇ ಆಗ್ಲಿಲ್ಲದಿದ್ರೆ ಎಷ್ಟು ಕಿಲೋಮೀಟರ್ ಉಳಿದಿದೆ ಗೊತ್ತಿಲ್ಲ, ಡೆಲ್ಲಿಗೆ ಯಾವ ಮಾರ್ಗದಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ಹಾಗೆಲ್ಲ ಆದ್ರೆ ನಾವು ಹೇಗೆ ಡೆಲ್ಲಿಗೆ ನಾವು ಮುಟ್ಲಿಕ್ಕೆ ಆಗ್ತದೆ? ಸೊ ಅದರಿಂದ ಎಲ್ಲ ರೀತಿಯ ವಿಷಯಗಳು ನಮ್ಗೆ ಸರಿಯಾಗಿ ಈ ಜ್ಞಾನವನ್ನು ನಾವು ಹೊಂದಿರಬೇಕು. ಆವಾಗ ಆ ಮಾರ್ಗದಲ್ಲಿ ನಡೆದುಕೊಂಡು ಹೋಗ್ಲಿಕ್ಕೆ ಸುಲಭ ಆಗ್ತದೆ. ಇದನ್ನು ನಾವು ನೋಡಿದ್ದೇವೆ. ಮತ್ತೆ ರಿವಿಷನ್ ನೋಡಿದ್ದೇವೆ. ಪ್ರಪ್ರಥಮವಾದ ಇದನ್ನು ನೋಡೋಣ. 5 ಕಾಸಸ್ ಆಗಿ ಇದ್ದೇವೆ. ಸಂಬಂಧದಲ್ಲಿ ನೋಡಿದ್ವಿ, ಭೌತಿಕ ಲೋಕದಲ್ಲಿ ಯಾತಕ್ಕಾಗಿದ್ದೇವೆ? ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದ್ದೆ ಪ್ರಭುಜಿ. ನಾವು ಭೌತಿಕ ಲೋಕದಲ್ಲಿ ಯಾತಕ್ಕಾಗಿದ್ದೇವೆ? ಟೈಮ್ ತಗೊಳ್ಳಿ, ಪರವಾಗಿಲ್ಲ, ಆರಾಮಾಗಿ ಆಲೋಚನೆ ಮಾಡಿ. ನಮ್ದು ಕರ್ಮ ಬೇಸ್ ಮೇಲೆ ನಾವು ಆಗಿರ್ತೀವಿ ಪ್ರಭುಜಿ. ಕರ್ಮ ಬೇಸಿಸ್ ಮೇಲೆ. ಓಕೆ, ಒಂದು ತರ ಕರ್ಮದ ಪ್ರಕಾರ ನಾವು ಇಲ್ಲಿದ್ದೇವೆ. ಮತ್ತೆ ಭಗವಂತನ ಬಗ್ಗೆ ಅಸೂಯೆ ಪಟ್ಟು ಭಗವಂತನ ಬಗ್ಗೆ ಅಸೂಯೆ ಪಟ್ಟಿದ್ದೇವೆ. ಮತ್ತೆ ಸಂಬಂಧದಲ್ಲಿ ನಾವು ಏನ್ ನೋಡಿ? ಸಂಬಂಧ ಜ್ಞಾನ ಅಂದ್ರೆ ಏನು? ಕೃಷ್ಣನ ಜೊತೆ ಸಂಬಂಧವನ್ನು ಮರೆತಿದ್ದೇವೆ. ಅದನ್ನ ಏನಂತಾರೆ? ಅವಿದ್ಯೆ ಅಂತ ಹೇಳ್ತಾರೆ. ಅವಿದ್ಯೆ ಅಥವಾ ಇಗ್ನೋರೆನ್ಸ್. ಸೊ ಯಾವಾಗ ನಾವು ಈ ತಾತ್ಕಾಲಿಕವಾದ ಪ್ರಪಂಚವೇ ಸರ್ವಸ್ವ, ಈ ಭೌತಿಕ ಲೋಕವೇ ಸರ್ವಸ್ವ, ನಾನೇ ಮಾಲೀಕ, ನಾನೇ ನಿಯಂತ್ರಕ, ಈ ರೀತಿಯ ಭಾವನೆಗಳನ್ನು ಬೆಳೆಸ್ಕೊಳ್ತೇವೆ, ಕೃಷ್ಣನನ್ನು ಮರೆತು, ಆವಾಗ ಅವಿದ್ಯೆ ಅದು ಸಂಬಂಧ ಜ್ಞಾನದ ವಿರುದ್ಧ ಪದ ಏನು? ಅವಿದ್ಯೆ. ಸೊ ವಿದ್ಯೆ ಅಂದ್ರೆ ಕೃಷ್ಣನ ಬಗ್ಗೆ ಇರುವ ಜ್ಞಾನ, ಕೃಷ್ಣನ ಸ್ಮರಣೆ, ಕೃಷ್ಣನ ನಾವು ನಿತ್ಯ ದಾಸರು ಅಂತ ಹೇಳುವಂತಹ ಜ್ಞಾನ ಏನಿದೆ ಅದು ವಿದ್ಯೆ. ಅದರ ಅಪೋಸಿಟ್ ಏನು? ಅವಿದ್ಯೆ. ಅವಿದ್ಯೆ ಅಂದ್ರೆ ಕೃಷ್ಣನನ್ನು ಮರೆಯುವುದು, ನಾನು ಕೃಷ್ಣನ ನಿತ್ಯ ದಾಸ ಅನ್ನೋದು ಮರೆಯುವುದು.
ಆವಾಗ ಕೃಷ್ಣ ನಿತ್ಯ ದಾಸ ಅಂತ ಮರೆತಾಗ ಏನಾಗ್ತದೆ? ಅಸ್ಮಿತಾ ಅಥವಾ ಅಹಂಕಾರ ಹುಟ್ಟುತ್ತದೆ. ಅಹಂಕಾರ ಅಂದ್ರೆ ಮಿಥ್ಯಾಹಂಕಾರ. ಮಿಥ್ಯಾಹಂಕಾರ ಅಂದ್ರೆ ಏನು? ನಾನು ನನ್ನದು ಅಂತ ನಾನೇ ನಾನು ನನ್ನದು ಎಂಜಾಯರ್. ನಾನ್ ದೇಹ, ನಾನು ಈ ಭೌತಿಕ ದೇಹ, ನಾನು ನನ್ನದು, ಮೀ ಮೈನ್, ನಾನು ನನ್ನದು ನನ್ನವರು, ಈ ಈ ಭಾವನೆ ಏನು? ಇದು ಮಿಥ್ಯ ಅಹಂಕಾರ. ಅವಿದ್ಯೆಯಿಂದ ಮಿಥ್ಯ ಅಹಂಕಾರ ಹುಟ್ಟುತ್ತದೆ. ಮಿಥ್ಯ ಅಹಂಕಾರ ಬಂದಾಗ ರಾಗ ಮತ್ತು ದ್ವೇಷಗಳು ಹುಟ್ಟುತ್ತದೆ. ರಾಗ ಅಂದ್ರೆ ಏನು? ನಾನು ಮತ್ತು ನನ್ನದು ಅಂತ ಬಂದಾಗ ಅಟ್ಯಾಚ್ಮೆಂಟ್. ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ಬೇರೆಯವರ ಮಕ್ಕಳು, ಅವರಿಗೆ ನಮ್ಗೆ ಅಟ್ಯಾಚ್ಮೆಂಟ್ ಇರ್ತದ? ಅವರು ಸಹ ಜೀವಾತ್ಮರು. ನಮ್ಮ ಮಕ್ಕಳು ಅಥವಾ ನನ್ನ ಹೆಂಡತಿ, ನನ್ನ ಗಂಡ ಎಲ್ಲರೂ ಜೀವಾತ್ಮರು. ತಾಯಿಗೆ ತನ್ನ ಮಗನ ಬಗ್ಗೆ ಅಟ್ಯಾಚ್ಮೆಂಟ್ ರಾಗ ಇರ್ತದೆ. ಆದ್ರೆ ಪಕ್ಕದ ಮನೆ ಮಗನ ಬಗ್ಗೆ ಅಟ್ಯಾಚ್ಮೆಂಟ್ ಇರ್ತದ? ಅದು ಅಂದ್ರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಇದು ವೆರಿ ಇಂಪಾರ್ಟೆಂಟ್. ನಾವು ಇಷ್ಟು ಕ್ಲಾಸಲ್ಲಿ ಇಷ್ಟು ಡಿಸ್ಕಸ್ ಮಾಡಿ ಇನ್ನೂ ಸಹ ನಮ್ಗೆ ಅದು ಪಾಯಿಂಟ್ಸ್ ಗಳು ಇನ್ನೂ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಆದ್ರಿಂದ ಇದು ಸ್ಲೋ ಆಗಿ ಹೋಗೋಣ. ಸೊ ರಾಗ ಅಂದ್ರೆ ಏನು? ಜೀವಾತ್ಮ, ನನ್ನ ಮಗನ್ ಕೂಡ ಜೀವಾತ್ಮ. ನಾವು ಆತ್ಮದ ಸ್ತರದಲ್ಲಿ ನೋಡಿದ್ರೆ ಎಲ್ಲರೂ ಜೀವಾತ್ಮ. ಆದ್ರೆ ನಾನು ನನ್ನದು, ಮೈನ್ ಅಂತ ಬಂದಾಗ ನಾನು ಏನ್ ಆಲೋಚನೆ ಮಾಡ್ತೇನೆ? ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಗಂಡ, ನನ್ನ ಹೆಂಡತಿ, ರಿಲೇಟಿವ್ಸ್ಗಳು, ನನ್ನ ದೇಹ, ನಾನು ನನ್ನದು ಇದೇ ಬರ್ತದೆ. ಆವಾಗ ನನ್ನದು ಅಂದಾಗ ಅದಕ್ಕೆ ಅಟ್ಯಾಚ್ಮೆಂಟ್ ರಾಗ ಇದೆ. ಯಾಕಂದ್ರೆ ನಾನು ಆಲೋಚನೆ ಮಾಡ್ತೇನೆ, ಅವರು ನನಗೆ ಆನಂದ ಅಥವಾ ಸಂತೋಷವನ್ನು ನೀಡ್ತಾರೆ. ದೇ ವಿಲ್ ಗಿವ್ ಮೀ ಹ್ಯಾಪಿನೆಸ್. ಎವ್ರಿಬಡಿ ಇಸ್ ಲುಕಿಂಗ್ ಫಾರ್ ಹ್ಯಾಪಿನೆಸ್. ಪ್ರತಿಯೊಬ್ಬರಿಗೂ ಏನ್ ಬೇಕು? ಪ್ರತಿಯೊಬ್ಬರಿಗೂ ಸಂತೋಷದಿಂದ ಇರಬೇಕು, ನಾನು ಖುಷಿಯಿಂದ ಇರಬೇಕು, ನಾನು ಆನಂದದಿಂದ ಇರಬೇಕು. ಆದ್ರೆ ನಿಜವಾದ ಆನಂದ ಎಲ್ಲಿದೆ ಅನ್ನುವುದನ್ನು ನಾವು ಮರ್ತಿದ್ದೇವೆ. ಯಾಕೆಂದ್ರೆ ಅವಿದ್ಯೆ ಇದೆ. ನಿಜವಾದ ಆನಂದ ಆಧ್ಯಾತ್ಮಿಕ ಲೋಕದಲ್ಲಿ ಇದೆ, ಕೃಷ್ಣನೊಂದಿಗೆ ಇದೆ. ಅದನ್ನು ಮರ್ತಿದ್ದೇವೆ ಅವಿದ್ಯೆಯಿಂದ. ಆಮೇಲೆ ಮಿಥ್ಯ ಅಹಂಕಾರದಿಂದ ಈ ಭೌತಿಕ ಲೋಕದಲ್ಲಿ, ಈ ಭೌತಿಕ ಲೋಕವೇ ನನ್ನ ಲೋಕ, ಈ ಭೌತಿಕ ಲೋಕದಲ್ಲಿರುವ ಈ ಜೀವಾತ್ಮರೆಲ್ಲ ನನ್ನ ಮಕ್ಕಳು, ಈ ಜೀವಾತ್ಮ ನನ್ನ ಗಂಡ ಹೆಂಡತಿ, ಈ ಜೀವಾತ್ಮ ನನ್ನ ತಮ್ಮ ಅಥವಾ ತಂಗಿ. ಈ ರೀತಿ ನನ್ನ ತಂಗಿ, ಇವಳಿಗೆ ನಾನು ಸೇವೆ ಮಾಡಿದ್ರೆ, ನನ್ನ ಮಗನಿಗೆ ಸೇವೆ ಮಾಡಿದ್ರೆ ಅವನು ನನಗೆ ಸಂತೋಷವನ್ನು ನೀಡ್ತಾನೆ. ಆದ್ರಿಂದ ಐ ಹ್ಯಾವ್ ದ ಅಟ್ಯಾಚ್ಮೆಂಟ್. ರಾಗ ಇದೆ. ಆಮೇಲೆ ಕೆಲವರು ನನಗೆ ದುಃಖವನ್ನು ನೀಡಬಹುದು. ಕೆಲವರು ನನಗೆ ಇದು ವೈರಿಗಳು. ಯಾಕಂದ್ರೆ ಅವರು ನನಗೆ ದುಃಖವನ್ನು ನೀಡ್ತಾರೆ. ಆದ್ರಿಂದ ನಾನು ಅವನು ದ್ವೇಷಿಸ್ತೇನೆ. ರಾಗದ್ವೇಷ. ಯಾರು ನನಗೆ ಸಂತೋಷವನ್ನು ನೀಡ್ತಾರೆ ಅವರು ನನ್ನವರು, ನಾನು ನನ್ನದು. ಆದ್ರೆ ಯಾರು ನನಗೆ ದುಃಖವನ್ನು ನೀಡ್ತಾರೆ ಅವರನ್ನು ನಾನು ದ್ವೇಷಿಸ್ತೇನೆ. ಯಾಕಂದ್ರೆ ಐ ಡೋಂಟ್ ವಾಂಟ್ ಅನ್ಹ್ಯಾಪಿನೆಸ್. ನನಗೆ ಅನ್ಹ್ಯಾಪಿನೆಸ್ ಬೇಡ. ಸೊ ಈ ರೀತಿ ಅವಿದ್ಯೆಯಿಂದ ಮಿಥ್ಯ ಅಹಂಕಾರದಿಂದ ರಾಗ ಮತ್ತು ದ್ವೇಷಗಳು ಹುಟ್ಟುತ್ತದೆ. ರಾಗ ಮತ್ತು ದ್ವೇಷಗಳು ನಾನು ಮತ್ತು ನನ್ನದು ಅನ್ನುವ ಈ ರೀತಿಯಲ್ಲಿ ಜೀವನವನ್ನು ಮಾಡಬೇಕಾದ್ರೆ ಸಾವಿನ ಬಗ್ಗೆ ಹೆದರಿಕೆ ಹುಟ್ಟುತ್ತದೆ. ಅದನ್ನು ಅಭಿನಿವೇಶ ಅಂತ ಹೇಳ್ತಾರೆ. ಸೊ 5 ಕಾಸಸ್ ಆಫ್ ಸಫರಿಂಗ್ ಗಳು ಯಾವುದು? ನಾವು ದುಃಖಕ್ಕೆ ಮೂಲಗಳು ಯಾವುದು? 5 ದುಃಖದ ಮೂಲಗಳು ಯಾವುದು?
ಅವಿದ್ಯೆ, ಮತ್ತು ಎರಡನೆಯದು ಅಸ್ಮಿತ ಅಥವಾ ಮಿಥ್ಯಾಹಂಕಾರ, ಮೂರನೆಯದು ರಾಗ, ನಾಲ್ಕನೆಯದು ದ್ವೇಷ, ಐದನೆಯದು ಅಭಿನಿವೇಶ. ಅಭಿನಿವೇಶ ಅಂದ್ರೆ ಫಿಯರ್ ಆಫ್ ಡೆತ್, ಸಾವಿನ ಬಗ್ಗೆ, ಮೃತ್ಯುವಿನ ಬಗ್ಗೆ ಹೆದರಿಕೆ. ಸೊ ಇದೆಲ್ಲ ಈ 5 ವಿಷಯಗಳು ಇದ್ದಾಗ ನಾನು ಕಾರ್ಯಗಳನ್ನು ಮಾಡ್ತೇನೆ. ಯಾಕಂದ್ರೆ ನನ್ನ ಮಗ ಅಂತ ಹೇಳಿದಾಗ ತಾಯಿ ಮಗುವಿನ ಸೇವೆ ಮಾಡ್ತಾಳೆ. ಮಗುವಿನ ಸೇವೆ ಮಾಡ್ಬೇಕಾದ್ರೆ ಏನಾಗ್ತದೆ? ಕರ್ಮ, ಪಾಪ ಕಾರ್ಯಗಳು, ಪುಣ್ಯ ಕಾರ್ಯಗಳನ್ನು ಮಾಡ್ತಾಳೆ ಅಥವಾ ಜೀವಾತ್ಮ ಮಾಡ್ತಾನೆ. ಸೊ ಈ ಕರ್ಮಗಳು ಹುಟ್ಟುವಾಗ 4 ವಿಧದ ಕರ್ಮಗಳು ಇದೆ. ಯಾವುದು? ಇದನ್ನು ಭಾಗವತದಲ್ಲಿ ವಿವರಿಸಿದ್ದಾರೆ. ಏನು? ಅಪ್ರಾರಬ್ಧಂ ಫಲಂ ಪಾಪಂ, ಕೂಟಂ ಬೀಜಂ ಫಲೋನ್ಮುಖಂ, ಕ್ರಮೇಣೈವ ಪ್ರಳೀಯೇತ ವಿಷ್ಣುರ್ಭಕ್ತಿರತಾತ್ಮನಃ. ಯಾವುದು? ಅಪ್ರಾರಬ್ಧಂ ಫಲಂ ಪಾಪ, ಕೂಟಂ ಬೀಜಂ ಫಲೋನ್ಮುಖಂ. ಇದನ್ನು ನಾವು ಉಪದೇಶಾಮೃತದಲ್ಲೂ ನೋಡಿದೀವಿ, ಭಕ್ತಿರಸಾಮೃತ ಸಿದ್ದು ಸೀರೀಸ್ ನಲ್ಲೂ ನಾವು ನೋಡಿದೀವಿ. ಪ್ರಪ್ರಥಮವಾಗಿ ಅವಿದ್ಯೆಯಿಂದ ಏನು ಹುಟ್ಟುತ್ತದೆ? ಕೂಟ, ಅಪ್ರಾರಬ್ಧ. ವಿದ್ಯೆಯಿಂದ ಕೂಟ. ಕೂಟ ಅಂದ್ರೆ ಏನು? ಪ್ರವೃತ್ತಿ, ಪಾಪ ಮಾಡುವಂತಹ ಪ್ರವೃತ್ತಿ. ಆಮೇಲೆ ಕೂಟ ಬೀಜವಾಗಿ ಇದು ಪರಿವರ್ತನೆ ಹೊಂದುತ್ತದೆ. ಬೀಜ ಅಂದ್ರೆ ಏನು? ಭೌತಿಕ ಆಸೆಗಳು. ಕೂಟ ಅಂದ್ರೆ ಭೌತಿಕ ಪ್ರವೃತ್ತಿಗಳು. ಭೌತಿಕ ಪ್ರವೃತ್ತಿಗಳಿಂದ ಭೌತಿಕ ಆಸೆಗಳು ಹುಟ್ಟುತ್ತದೆ. ಭೌತಿಕ ಆಸೆಗಳು ಹುಟ್ಟಿದಾಗ ಒಬ್ಬನು ಆ ಆಸೆಗಳನ್ನು ಪೂರೈಸಲಿಕ್ಕೆ ಕಾರ್ಯಗಳನ್ನು ಮಾಡ್ತಾನೆ. ಕಾರ್ಯಗಳನ್ನು ಮಾಡಿದಾಗ ಮತ್ತೆ ಕೂಟ ಮತ್ತು ಅಪ್ರಾರಬ್ಧ ಕರ್ಮಗಳು ಸಿಗ್ತದೆ. ಕ್ರಮೇಣ ಅಪ್ರಾರಬ್ಧ ಫಲ ಅದು ಪ್ರಾರಬ್ಧ ಫಲವಾಗ್ತದೆ. ಉದಾಹರಣೆಗೆ ನಾವು ಉಪದೇಶಾಮೃತದಲ್ಲಿ ಸೀರೀಸ್ ಅಲ್ಲಿ ನೋಡಿದ್ವಿ. ಏನು? ಒಬ್ಬನಿಗೆ ಕಾಮದ ಪ್ರವೃತ್ತಿ ಇದೆ. ಅವನು ಈ ರೀತಿ ಆಲೋಚನೆ ಮಾಡ್ತಾನೆ. ಏನು? ನಾನು ಆ ಯುವತಿಯೊಂದಿಗೆ ಎಂಜಾಯ್ ಮಾಡ್ತೇನೆ. ಇದು ಪಾಪ ಮಾಡುವ ಪ್ರವೃತ್ತಿ, ಕೂಟಂ. ಆಮೇಲೆ ಅವನು ಯುವತಿಗೆ ಅಪ್ರೋಚ್ ಮಾಡಿ ಅವನ ತನ್ನ ಭೌತಿಕ ಆಸೆಗಳನ್ನು ವ್ಯಕ್ತಪಡಿಸ್ತಾನೆ. ಏನು? ನನಗೆ ನಿನ್ನ ಜೊತೆ ಎಂಜಾಯ್ ಮಾಡಬೇಕು. ಇದು ಬೀಜ, ಭೌತಿಕ ಆಸೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಮೇಲೆ ಇಬ್ಬರು ಒಪ್ಪಿದಾಗ ಅವರು ಕಾರ್ಯವನ್ನು ಮಾಡ್ತಾರೆ. ಆವಾಗ ಅದು ಅಪ್ರಾರಬ್ಧ ಫಲ ಹುಟ್ಟಿತು. ಆಮೇಲೆ ಅದರಿಂದ ಕೂಟ ಕೂಡ ಹುಟ್ಟಿತು. ಆದ್ರೆ ಈ ಅನೈತಿಕ ಲೈಂಗಿಕತೆಯನ್ನು ಮಾಡಿದರಿಂದ ಕ್ರಮೇಣವಾಗಿ ಅಪ್ರಾರಬ್ಧ ಫಲ ಏನಾಗ್ತದೆ? ಪ್ರಾರಬ್ಧ ಫಲವಾಗಿ ಪರಿವರ್ತನೆಗೊಳ್ತದೆ. ಹೇಗೆ? ಅವನಿಗೆ ಏಡ್ಸ್ ಬರಬಹುದು ಅಥವಾ ಬೇರೆ ಲೈಂಗಿಕ ರೋಗಗಳು ಬರಬಹುದು. ಅಪ್ರಾರಬ್ಧ ಪ್ರಾರಬ್ಧ ಫಲವಾಯಿತು. ಇದನ್ನೆಲ್ಲ ಉಪದೇಶಾಮೃತ ಸೀರೀಸ್ ಅಲ್ಲಿ ನಾವು ನೋಡಿದೀವಿ. ಸೊ ಆದ್ದರಿಂದ ನಾವು ಯಾವಾಗ್ಲೂ ದುಃಖ ಪಡಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಅವಿದ್ಯೆ, ಅಂದ್ರೆ ಕೃಷ್ಣನನ್ನು ಮರ್ತಿದ್ದೇವೆ. ಮುಂದೆ ಯಾವಾಗ್ಲೂ ಕಷ್ಟ ಬಂತು ಅಂದ್ರೆ ನಮ್ಗೆ ನೆನಪಾಗ್ಬೇಕು ಏನು? ಇದೆಲ್ಲದರ ಈ ಎಲ್ಲ ದುಃಖದ ಕಾರಣ ನಾನು ಕೃಷ್ಣನನ್ನು ಮರ್ತಿದ್ದೇನೆ. ಅವಿದ್ಯೆಯಿಂದ ಯಾವುದೋ ಪಾಪ ಕಾರ್ಯಗಳನ್ನು ಮಾಡಿದೆ, ಅದರಿಂದ ಅಪ್ರಾರಬ್ಧ ಫಲ ಸಿಕ್ತು. ಅದರಿಂದ ಅಪ್ರಾರಬ್ಧ ಈಗ ಪ್ರಾರಬ್ಧ ಕರ್ಮವಾಗಿ ನನಗೆ ದುಃಖ ಬರ್ತಾ ಇದೆ. ಏನೋ ಒಂದು ದೊಡ್ಡ ರೋಗ ಬಂತು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಯ್ತು. ಯಾವುದೋ ಜನ್ಮದಲ್ಲಿ ಏನೋ ಒಂದು ಪಾಪದ ಫಲ ಅಪ್ರಾರಬ್ಧವಾಗಿತ್ತು. ಅಪ್ರಾರಬ್ಧ ಫಲ ಈಗ ಪ್ರಾರಬ್ಧ ಫಲವಾಗಿದೆ. ಅದಕ್ಕಾಗಿ ಈಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೀವಿ. ಸೊ ಇದು ಪ್ರಾರಬ್ಧವಾಯಿತು ಈಗ. ಸೊ ಇದರ ಮೂಲ ಕಾರಣ ನಾನು ಕೃಷ್ಣನನ್ನು ಮರೆತು ಮಿಥ್ಯ ಅಹಂಕಾರದಿಂದ ಯಾವುದೋ ಪಾಪ ಕಾರ್ಯವನ್ನು ನಾನು ಮಾಡಿದ್ದೆ. ಅದು ನಮಗೆ ಗೊತ್ತಿಲ್ಲದೆ ಇರ್ಬೋದು. ಜನ್ಮಾಂತರಗಳ ಮೊದಲು ಯಾವುದೋ ಒಂದು ಜನ್ಮದಲ್ಲಿ ನಾವು ಮಾಡಿರ್ತೇವೆ. ಅದು ದುರ್ಗಾದೇವಿಗೆ ಗೊತ್ತು, ಪರಮಾತ್ಮನಿಗೆ ಗೊತ್ತು. ಅವರು ಅದರ ಪ್ರಕಾರ ಕರ್ಮಫಲಗಳನ್ನು ನೀಡ್ತಾರೆ. ಆದ್ರೆ ಅವಿದ್ಯೆ, ಆದ್ರೆ ಜೀವಾತ್ಮ ಇದೇ ರೀತಿ
ಮೃತ್ಯು ಸಂಸಾರ ಸಾಗರದಲ್ಲಿ ತುಂಬಾ ಈ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೆ ಜಠರೇ ಶಯನಂ. ಸೊ ಈ ರೀತಿ ಬೇರೆ ಬೇರೆ ತಾಯಿಯ ಹೊಟ್ಟೆಗಳಲ್ಲಿ ಜನ್ಮವನ್ನು ಪಡಿತಾನೆ, ದುಃಖವನ್ನು ಅನುಭವಿಸ್ತಾನೆ. ದುಃಖವನ್ನು ಅನುಭವಿಸಿ ಅನುಭವಿಸಿ ಕಡೆಗೆ ಆಲೋಚನೆ ಮಾಡ್ತಾನೆ, ಯಾತಕ್ಕಾಗಿ ನಾನು ಈ ರೀತಿಯ ಕಷ್ಟವನ್ನು ಪಡಬೇಕು, ನಾನು ನಿಜವಾಗಿ ನಾನು ಯಾರು, ನಾನು ಎಲ್ಲಿಗೆ ಸಂಬಂಧಪಟ್ಟವನು ಅಂತ ಆಲೋಚನೆ ಮಾಡಿದಾಗ ಅಥಾತೋ ಬ್ರಹ್ಮ ಜಿಜ್ಞಾಸ, ಆವಾಗ ಶ್ರದ್ಧೆ ಹುಟ್ಕೊಳ್ತದೆ. ಏನು? ಏನೋ ಭಗವಂತ ಇರಬೇಕು, ಭಗವಂತ ಅಂದ್ರೆ ಕೃಷ್ಣ, ಅವನು ಇದ್ದಾನೆ. ಸೊ ಯಾರೋ ಭಕ್ತರು ನಮ್ಗೆ ಇಲ್ಲಿ ಈ ಕೃಷ್ಣಾಷ್ಟಮಿಯ ಪ್ಯಾಂಪ್ಲೆಟ್ಗಳನ್ನು ಹಾಕಿದ್ದಾರೆ. ನೋಡೋಣ, ಒಂದು ದೇವರಿಗೆ ಕೈ ಮುಗಿದುಕೊಂಡು ಬರೋಣ, ಒಂದು ಸ್ವಲ್ಪ ಪ್ರಸಾದವನ್ನು ತೆಗೆದುಕೊಂಡು ಬರೋಣ ಅಂತ ಈ ರೀತಿಯ ಒಂದು ಶ್ರದ್ಧೆ, ಪ್ರಾಥಮಿಕವಾದ ಶ್ರದ್ಧೆ ಏನು ಹುಟ್ಟುತ್ತದೆ ಅದನ್ನು ಶ್ರದ್ಧಾ ಅಂತ ಹೇಳ್ತಾರೆ. ಅಥವಾ ಕೆಲವೊಮ್ಮೆ ಅಲ್ಲಿ ಪ್ರಸಾದ ಕೊಡ್ತಾರಂತೆ, ಕೃಷ್ಣ ಪ್ರಸಾದ ಕೊಡ್ತಾರಂತೆ, ಪ್ರಸಾದ ತುಂಬಾ ಚೆನ್ನಾಗಿರ್ತದೆ, ಪ್ರಸಾದವನ್ನು ನಾವು ಸ್ವೀಕಾರ ಮಾಡೋಣ, ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿ ಪ್ರಸಾದಕ್ಕಾಗಿ ಹೋಗ್ತಾರೆ. ಈಗ ನಮ್ಮ ಅಲ್ಲಿ ಸಂಡೇ ಫೀಸ್ ಪ್ರೋಗ್ರಾಮ್ ಆಗ್ತಾ ಇತ್ತು ಬ್ಯಾಂಗ್ಳೂರಲ್ಲಿ. ಆವಾಗ ಒಂದು 3-4 ಜನ ಸ್ಟೂಡೆಂಟ್ಸ್ಗಳು ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಯಾವಾಗ ಅವರಿಗೆ ಪ್ರಸಾದದ ಸಮಯ, ಎಲ್ಲ ಭಕ್ತರ ಪ್ರಸಾದ ಮುಗೀತದೆ ಅಂತ ಒಂದು ಗೊತ್ತಿತ್ತು, 11:30 11:45 ಆ ಸಮಯದಲ್ಲಿ ಎಲ್ಲರ ಪ್ರಸಾದ ಮುಗೀತದೆ. ಆವಾಗ ಬಂದು ಬಿಟ್ರೆ ನಮಗೆ ಯಾರು ಕೇಳೋದಿಲ್ಲ, ಯಾಕಂದ್ರೆ ಎಲ್ಲರ ಪ್ರಸಾದ ಆಗಿರ್ತದೆ, ನಮ್ಮ 4 ಜನರಿಗೆ ಪ್ರಸಾದ ಸಿಗ್ತದೆ ಅಂತ ಅವರು 3-4 ಸಂಡೇ ಯಾರಿಗೂ ಗೊತ್ತಿಲ್ಲದ ಹಾಗೆ ಅವರು ಬಂದು ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ರು. ಇದನ್ನು ಶ್ರದ್ಧೆ ಅಂತಾರೆ. ಶ್ರದ್ಧೆ ಅಂದ್ರೆ ಅವರು ಬರೇ ಪ್ರಸಾದಕ್ಕಾಗಿ ಬರ್ತಾರೆ, ಬೇರೆ ಏನು ಕೀರ್ತನೆ ಮಾಡಲ್ಲ ಅಥವಾ ಲೆಕ್ಚರ್ಸ್ ಗಳಿಗೆ ಕೂತ್ಕೊಳ್ಳಲ್ಲ, ಬರೇ ಪ್ರಸಾದವನ್ನು ತೆಗೆದುಕೊಳ್ತಾರೆ, ತಟ್ಟನೆ ಹೋಗಿಬಿಡ್ತಾರೆ. ಆದ್ರೆ ಇದು ಒಂದು ಕೋಮಲವಾದ ಶ್ರದ್ಧೆ. ಏನು? ಭಗವಂತನ ಪ್ರಸಾದ ಚೆನ್ನಾಗಿರ್ತದೆ, ಅಥವಾ ಏನೋ ಒಂದು ಕತೆಗಳನ್ನು ಕೇಳೋಣ, ಒಂದು ಲೆಕ್ಚರ್ಗೆ ಒಂದು 10-15 ನಿಮಿಷ ಕೂತ್ಕೊಳ್ಳೋಣ, ದೇವಸ್ಥಾನಕ್ಕೆ ಕೈ ಮುಗಿದಲಿಕ್ಕೆ ಬಂದಿರ್ತಾರೆ, ಹಂಗೆ ಒಂದು 10-15 ನಿಮಿಷ ಹಾಗೆ ಸುಮ್ಮನೆ ಲೆಕ್ಚರಿಗೆ ಕೂತ್ಕೊಂಡು ಕೇಳ್ತಾರೆ, ಆಮೇಲೆ ಎದ್ದು ಹೋಗ್ತಾರೆ. ಏನೋ ಒಂದು ಆಕರ್ಷಣೆ ಹುಟ್ಟುತ್ತದೆ. ಕ್ರಮೇಣ ಒಂದು 7-8-10 ಸಲ ಬಂದಾಗ ಏನೋ ಒಂದು ಆಕರ್ಷಣೆ ಹುಟ್ಟುತ್ತದೆ. ಆಮೇಲೆ ತತ್ಕ್ಷಣವೇ ಸಾಧುಗಳ ಸಂಘವನ್ನು ಮಾಡ್ತಾರೆ. ಅದಕ್ಕೆ ಏನು ಹೇಳ್ತಾರಂದ್ರೆ, ಶುಗರ್ ಕೇನ್ ಏನಿದೆ, ಕಬ್ಬಿನ ಒಳಗಡೆ ತುಂಬಾ ಜ್ಯೂಸ್ ಇದೆ, ಆದ್ರೆ ಹೊರಗಡೆಯಿಂದ ನೋಡ್ಬೇಕಾದ್ರೆ ಅದು ಡ್ರೈ ಆಗಿ ಕಾಣ್ತದೆ, ತುಂಬಾ ಗಟ್ಟಿ ಇದೆ. ಏನು ಇದು ಕಬ್ಬು ನೋಡಿದ್ರೆ ತುಂಬಾ ಗಟ್ಟಿ ಇದೆ ಅಲ್ಲ, ಏನು ಇದ್ರಲ್ಲಿ ಏನು ಸಿಗಲ್ಲ ಅಂತ ಕಬ್ಬನ್ನು ಎಸೆದು ಬಿಟ್ರೆ ಆ ಜ್ಯೂಸ್ ಕೂಡ ಹೋಗಿಬಿಡ್ತು. ಆದ್ರೆ ಯಾರಿಗೆ ಆ ಕಬ್ಬಿನ ಮಹತ್ವ ಗೊತ್ತು, ಅವನು ಆ ಮೆಷಿನ್ ಮೂಲಕ ಹಾಕಿ ಆ ಕಬ್ಬಿನ ರಸವನ್ನು ತೆಗೆದು ಆ ಕಬ್ಬಿನ ರಸವನ್ನು ಕುಡಿತಾನೆ. ಅದೇ ರೀತಿ ಎಲ್ಲ ಜೀವಾತ್ಮದ ಒಳಗಡೆ ಕೃಷ್ಣ ಹೃದಯದಲ್ಲಿ ಕೃಷ್ಣ ಪ್ರೇಮ ಇದೆ. ನಿತ್ಯ ಸಿದ್ಧ ಕೃಷ್ಣ ಪ್ರೇಮ ಸಾಧ್ಯ ಕಬೂನಾಯ ಶ್ರವಣಾದಿ ಶುದ್ಧ ಚಿತ್ತೆ ಕರಯೇ ಉದಯ. ಸೊ ಆ ಪ್ರವೃತ್ತಿ, ಕೃಷ್ಣ ಪ್ರೇಮಕ್ಕೆ ಇರುವಂತಹ ಪ್ರವೃತ್ತಿ ಪ್ರತಿಯೊಂದು ಜೀವಾತ್ಮನಲ್ಲೂ ಇದೆ, ಹೃದಯದಲ್ಲಿ ಸುಪ್ತವಾಗಿ ಇದೆ. ಅದನ್ನು ನಾವು ಜಾಗೃತ ಮಾಡಬೇಕು. ಅದಕ್ಕೆ ಶೀಲಾ ಪ್ರಭುಪಾದರು USA ಹೋದಾಗ ಅವರು ಎಲ್ಲ ಹಿಪ್ಪಿಗಳಲ್ಲಿ ನೋಡಿದ್ರು, ಏನು ಆ ಸ್ಪಾರ್ಕ್ ಇದೆ, ಸ್ಪಾರ್ಕ್ ಆಫ್ ಫೈರ್, ಬೆಂಕಿನ ಕಿಡಿ ಇದೆ, ಆ ಬೆಂಕಿನ ಕಿಡಿಗೆ ಗಾಳಿ ಹಾಕಿದ್ರು. ಆಮೇಲೆ ಅವರನ್ನು ಅತ್ಯುನ್ನತ ವೈಷ್ಣವರನ್ನಾಗಿ ಅವರು ಮಾಡಿದ್ರು. ಯಾಕೆಂದ್ರೆ ಗೊತ್ತಿತ್ತು ಇದು ಕಬ್ಬು ಒಳಗೆ ಜ್ಯೂಸ್ ಇದೆ, ಆ ಜ್ಯೂಸ್ ಅನ್ನ ಕಬ್ಬನ್ನು ಮೆಷಿನ್ ಒಳಗೆ ಹಾಕಿದ್ರೆ ಒಳ್ಳೆ ಜ್ಯೂಸ್ ಬರ್ತದೆ ಅಂತ. ಅದಕ್ಕೆ ಆ ಹಿಪ್ಪಿಗಳನ್ನು ಟ್ರೈನಿಂಗ್, ಹೇಗೆ ಧೋತಿಗಳನ್ನು ಹಾಕ್ಬೇಕು, ಹೇಗೆ ತಿಲಕಗಳನ್ನು ಹಾಕ್ಬೇಕು, ಹೇಗೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಬೇಕು, ಎಲ್ಲವನ್ನು ಬೇಸಿಕ್ ಎಲ್ಲ ಕಲಿಸಿ ಅವರನ್ನು ಅತ್ಯುನ್ನತ ವೈಷ್ಣವನಾಗಿ ಮಾಡಿದ್ರು. ಸೊ ಆದ್ರಿಂದ ಇಂತಹ ಶ್ರದ್ಧೆ ಇದು
ಏನ್ ಹೇಳ್ತಾರಂದ್ರೆ 1000 ಮೈಲಿನ ಏನು ಆ ಜರ್ನಿ, ಪ್ರಯಾಣ ಏನಿದೆ ಅದು ಒಂದು ಹೆಜ್ಜೆಯಿಂದ ಆರಂಭ ಆಗ್ತದೆ. ಆ ಪ್ರಥಮ ಹೆಜ್ಜೆ ಏನಿದೆ ಅದನ್ನು ಶ್ರದ್ಧೆ ಅಂತ ಹೇಳ್ತಾರೆ. ಇದು ಪ್ರಾಥಮಿಕವಾಗಿ ಸುಮಾರು 100 ಹೆಜ್ಜೆಗಳನ್ನು ಏನು ಭಕ್ತ ಹಾಕ್ತಾನೆ 1000 ಮೈಲಿನ ಆ ಪ್ರಯಾಣದಲ್ಲಿ, ಆ ಪ್ರಾಥಮಿಕ ಹಂತವನ್ನು ಶ್ರದ್ಧೆ ಅಂತ ಹೇಳ್ತಾರೆ. ಅದೇ ನಮ್ಮ ಹಿಂದಿನ 50 ವರ್ಷಗಳ ಹಿಂದೆ ಅಥವಾ 20-30 ನಮ್ಮ ಅಜ್ಜಿಯರು ಅಥವಾ ಅಜ್ಜಿಯ ತಾಯಿ ಯಾರಾದ್ರೂ ಇದ್ರೆ ಅವ್ರೇನ್ ಹೇಳ್ತಾರೆ, ಸುಳ್ಳನ್ನು ಹೇಳಬೇಡ, ಏನನ್ನು ಕದಿಯಬೇಡ, ಇದನ್ನೆಲ್ಲ ಹೇಳ್ತಾರೆ. ಇದೆಲ್ಲ ಅವರಿಗೆ ಸ್ಕ್ರಿಪ್ಚರಲ್ ಶಾಸ್ತ್ರಿಕವಾಗಿ ರೆಫರೆನ್ಸ್ ಗಳನ್ನು ಕೊಡಲಿಕ್ಕೆ ಆಗದೇ ಇರಬಹುದು, ಆದರೆ ಬೇಸಿಕ್ ಈ ಗುಣಗಳನ್ನು ಅವರು ಹೇಳ್ತಾ ಇದ್ರು. ಈ ಶಿಸ್ತನ್ನು ಮೇಂಟೈನ್ ಮಾಡು, ಅಥವಾ ಶುದ್ಧತೆಯನ್ನು ಮೇಂಟೈನ್ ಮಾಡು, ದೇವರಿಗೆ ಕೈಯನ್ನು ಮುಗಿ, ಈ ರೀತಿ ಇದೆಲ್ಲ ಶ್ರದ್ಧೆ. ಶ್ರದ್ಧೆ ಆದ್ಮೇಲೆ ಒಬ್ಬನು ಸಾಧು ಸಂಘವನ್ನು ಮಾಡ್ತಾನೆ. ಸಾಧು ಸಂಘ ಅಂದ್ರೆ ಏನು? ಈಗ ದೇವಸ್ಥಾನಕ್ಕೆ ಪ್ರಸಾದಕ್ಕಾಗಿ ಬಂದ್ರು, ಪ್ರಸಾದಕ್ಕಾಗಿ ಬಂದಾಗ ಯಾರಾದ್ರೂ ಭಕ್ತರು ಅವರಿಗೆ ಸ್ವಲ್ಪ ಬೋಧನೆಗಳನ್ನು ಮಾಡಬಹುದು. ಕೃಷ್ಣ ದೇವೋತ್ತಮ ಪರಮ ಪುರುಷ, ಜೀವನದ ನಿಜವಾದ ಗುರಿ ಅಂದ್ರೆ ಏನು? ಜೀವನದ ನಿಜವಾದ ಗುರಿ ಕೃಷ್ಣ ಪ್ರೇಮವನ್ನು ಪಡೆಯುವುದು. ಮತ್ತು ನಾವು ಅದಕ್ಕಾಗಿ ನಾವು ಈ ಭೌತಿಕ ಜಗತ್ತಿನಲ್ಲಿ ಅನೇಕ ಜನ್ಮಾಂತರಗಳಿಂದ ನಾವು ತುಂಬಾ ಪೀಡೆಯನ್ನು ಅನುಭವಿಸ್ತಾ ಇದ್ದೇವೆ. ಈ ಪೀಡೆಯಿಂದ ನಾವು ಹೊರಗೆ ಬರಬೇಕಾದ್ರೆ ಮರಳಿ ಭಗವದ್ಧಾಮಕ್ಕೆ ಹೋಗ್ಬೇಕು, ಗೋಲೋಕಧಾಮಕ್ಕೆ ಹೋಗ್ಬೇಕು. ಆದ್ರಿಂದ ನಾವು ಪ್ರಥಮ ಹೆಜ್ಜೆ ಇದಕ್ಕೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಬೇಕು, ಶ್ರೀಮದ್ ಭಾಗವತವನ್ನು ಕೇಳಬೇಕು ಅಂತ ಈ ರೀತಿ ಬೋಧನೆಗಳನ್ನು ಮಾಡಬಹುದು. ಆವಾಗ ಅವನು ಸಾಧುಗಳಿಗೆ ಮೆಚ್ತಾನೆ. ಓ, ಈ ಸಾಧುಗಳು ತುಂಬಾ ಆಕರ್ಷಿತರಾಗಿದ್ದಾರೆ, ಇವರಲ್ಲಿ ಏನೋ ಇರಬೇಕು ಅಂತ ಈ ರೀತಿ ಸಾಧುಗಳಿಗೆ. ಆಮೇಲೆ ಜಾಸ್ತಿ ದೇವಸ್ಥಾನಕ್ಕೆ ಬಗ್ಗೆ ಆರಂಭ ಮಾಡ್ತಾನೆ ಮತ್ತು 1 ಮಾಲೆ 2 ಮಾಲೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪವನ್ನು ಆರಂಭ ಮಾಡ್ತಾನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ರೀತಿ ಜಪವನ್ನು ಮಾಡ್ತಾನೆ. ಆದ್ರೆ ಜಪವನ್ನು ಮಾಡ್ಬೇಕಾದ್ರೆ ಒಂದು ಜಪ ಇವತ್ತು ಮಾಡ್ತಾನೆ, ಕೆಲವೊಮ್ಮೆ ಜಪ ಮಾಡುವುದಿಲ್ಲ. ಈ ರೀತಿಯ ಸಾಧು ಸಂಘ ಆದ್ಮೇಲೆ ಮುಂದಿನ ಸ್ತರ ಏನಿದೆ, ಇದು ಸಾಧು ಸಂಘ ಆದ್ಮೇಲೆ ಮುಂದಿನ ಸ್ತರ ಭಜನ ಕ್ರಿಯಾ. ಇದನ್ನು ಅನಿಶ್ಚಿತ ಭಜನೆ ಕ್ರಿಯಾ ಅಂತಾನು ಕರೀತಾರೆ. ಯಾಕೆ ಅನಿಶ್ಚಿತ ಭಜನೆ ಕ್ರಿಯಾ? ಸಾಧು ಸಂಘ ಮಾಡಿದಾನೆ, ಕೆಲವೊಮ್ಮೆ 1 ರೌಂಡ್ 2 ರೌಂಡ್ಗಳನ್ನು ಮಾಡ್ತಾನೆ, ಕೆಲವೊಮ್ಮೆ 4 ರೌಂಡ್ಗಳನ್ನು ಮಾಡ್ತಾನೆ, ಮುಂದಿನ ದಿನ 0 ರೌಂಡ್, ಏನು ಮಾಡುವುದಿಲ್ಲ. ಆಮೇಲೆ ಕೇಳಿದಾಗ ಏನ್ ಹೇಳ್ತಾನೆ, ಪ್ರಭುಜಿಗಳೇ ನನಗೆ ಆ ಕೆಲಸ ಇತ್ತು, ಈ ಟೈಮೇ ಇಲ್ಲ, ಪುಸ್ತಕ ಓದ್ಲಿಕ್ಕೆ ಟೈಮೇ ಇಲ್ಲ ಅಂತ ಈ ರೀತಿ ನೆಪಗಳನ್ನು ಹೇಳ್ತಾನೆ. ಆದ್ರಿಂದ ಭಜನೆ ಕ್ರಿಯೆಯನ್ನು ಮಾಡಬೇಕಾದ್ರೆ ಪ್ರಾಥಮಿಕದ ತುಂಬಾ ಒದ್ದಾಡ್ತಾನೆ ಸಾಧನಗಳನ್ನು ಮಾಡಿ. ಅದಕ್ಕಾಗಿ 2 ವಿಷಯಗಳು ಇದೆ, ಸಾಧ್ಯ ಮತ್ತು ಸಾಧನ. ಸಾಧ್ಯ ಅಂದ್ರೆ ಏನು? ಗುರಿ. ನಮ್ಮ ಗುರಿ ಕೃಷ್ಣ ಪ್ರೇಮ. ಕೃಷ್ಣ ಪ್ರೇಮ. ಸಾಧ್ಯ ಮತ್ತು ಗುರಿ ಅಂತ ಕೇಳಿದ್ರೆ ಕೃಷ್ಣ ಪ್ರೇಮ. ಕೃಷ್ಣ ಪ್ರೇಮವನ್ನು ತಲುಪಲಿಕ್ಕೆ ಹೋಗುವಂತಹ ಹಾದಿ ಅಥವಾ ಅದ ಮಾರ್ಗ ಏನಿದೆ ಅದು ಸಾಧನ, ವಿಧೇಯ. ಸಾಧನ ಅಂದ್ರೆ ಯಾವುದು? ನವವಿಧ ಭಕ್ತಿ: ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಾಕ್ಯಂ, ಆತ್ಮನಿವೇದನಂ. ಸೊ ಇದನ್ನು ಸಾಧನ ಅಂತ ಹೇಳ್ತಾರೆ.
ಸಾಧ್ಯ ಮತ್ತು ಸಾಧನ. ಇದು ನಮ್ಗೆ ಕ್ಲಿಯರ್ ಆಯ್ತಾ? ಇಷ್ಟು ತನಕ ಎಲ್ರಿಗೂ ಪಾಯಿಂಟ್ ಇದು. ಸಾಧ್ಯ ಅಂದ್ರೆ ಗುರಿ ಕೃಷ್ಣ ಪ್ರೇಮ, ಮತ್ತು ಕೃಷ್ಣ ಪ್ರೇಮವನ್ನು ತಲುಪುವುದು ನಾವು ಸಾಧನದ ಮೂಲಕ ನಾವು ಅದನ್ನು ತಲುಪ್ತೇವೆ. ಸಾಧನ ಭಕ್ತಿ, ಆಮೇಲೆ ಭಾವ ಭಕ್ತಿ, ಆಮೇಲೆ ಪ್ರೇಮ ಭಕ್ತಿ, ಅದನ್ನು ನಾವು ನೋಡಿದ್ವಿ. ಸೊ ಭಕ್ತಿಯ ಬೇರೆ ಬೇರೆ ಅಂಗಗಳನ್ನು ನೋಡ್ತಾ ಇದ್ದೀವಿ. ಅನಿಶ್ಚಿತ ಭಜನೆ ಕ್ರಿಯಾ. ಅನಿಶ್ಚಿತ ಭಜನೆ ಕ್ರಿಯೆಯಲ್ಲಿ ಒಬ್ಬನು ಸ್ಲೋಲಿ ಕಲಿತಾನೆ. ಒಂದು ಮಾಲೆ ಮಾಡುವುದು, ಎರಡು ಮಾಲೆ ಮಾಡುವುದು, ಹೇಗೆ ಜಪ ಮಾಡುವುದು, ಹೇಗೆ ಆರತಿಗಳನ್ನು ಮಾಡುವುದು, ಹೇಗೆ ತಿಲಕವನ್ನು ಹಾಕುವುದು, ಇದನ್ನೆಲ್ಲ ಒಂದೊಂದಾಗಿ ಕಲಿತಾನೆ. ಕೆಲವರು ತಿಲಕ ಕೇವಲ ಹಣೆಯಲ್ಲಿ ಮಾತ್ರ ಹಾಕೊಳ್ತಾರೆ. ಆಮೇಲೆ ಕ್ರಮೇಣವಾಗಿ ಕಲಿತಾನೆ ಏನು, 12 ಮಾರ್ಕ್ಗಳನ್ನು ಸಹ ನಾನು ಹಾಕೊಳ್ಬೇಕು. ಈ ರೀತಿ ಒಂದೊಂದಾಗಿ ಕಲಿತಾನೆ. ಹೇಗೆ ಭಕ್ತರು ಬೇರೆ ಭಕ್ತರನ್ನು ನೋಡಿ, ಈ ಸಾಧು ಸಂಘಗಳನ್ನು ಮಾಡಿ ಬೇರೆ ಬೇರೆ ಭಕ್ತಿ ಸೇವೆಯ ಅಂಗಗಳನ್ನು ಕಲಿತಾನೆ. ಹೇಗೆ ಪ್ರಾರ್ಥನೆಗಳನ್ನು ಮಾಡಬೇಕು, ಹೇಗೆ ಭಜನೆಗಳನ್ನು ಮಾಡಬೇಕು, ನರಸಿಂಹ ಆರತಿಯನ್ನು ಹೇಗೆ ಸಿಂಗ್ ಮಾಡಬೇಕು, ಇದನ್ನು ಒಂದೊಂದಾಗಿ ಶ್ರವಣಂ ಕೀರ್ತನಂ ಒಂದೊಂದಾಗಿ ಇದನ್ನು ಕಲಿತಾನೆ. ಆದ್ರೆ ಈಗ ನಮ್ಗೆ ಗೊತ್ತಾಯ್ತು ಭಜನ ಕ್ರಿಯೆ ಅನಿಶ್ಚಿತ ಭಜನ ಕ್ರಿಯೆ. ಆದ್ರೆ ಅನಿಶ್ಚಿತ ಭಜನೆ ಕ್ರಿಯೆ ಯಾವಾಗ ನಿಶ್ಚಿತ ಭಜನೆ ಅಂದ್ರೆ ಸ್ಟಡಿ ಆಗ್ತದೆ, ಅದನ್ನು ನಿಷ್ಠೆ ಅಂತ ಹೇಳ್ತಾರೆ. ಆದ್ರೆ ಅನಿಶ್ಚಿತ ಭಜನೆ ಕ್ರಿಯೆ ನಿಶ್ಚಿತ ಭಜನೆ ಕ್ರಿಯೆ ಆಗ್ಬೇಕಾದ್ರೆ ಅನರ್ಥಗಳು ನಿವೃತ್ತಿ ಆಗ್ಬೇಕು. ಆದ್ರಿಂದ ಭಜನೆ ಕ್ರಿಯೆ ಮತ್ತು ನಿಷ್ಠೆ ಸ್ಟೇಜಿನ ಮಧ್ಯ ಅನರ್ಥ ನಿವೃತ್ತಿ ಸ್ಟೇಜ್ ಬರ್ತದೆ. ಸೊ ಅನಿಶ್ಚಿತ ಭಜನೆ ಕ್ರಿಯೆಯ ಲಕ್ಷಣಗಳು ಏನು? ಇದರಲ್ಲಿ 6 ಲಕ್ಷಣಗಳು ಇದೆ. ಒಂದನೆಯದು ಉತ್ಸಾಹಮಯಿ, ಅಂದ್ರೆ ಆತ್ಮವಿಶ್ವಾಸ, ಡಂಬ ಆತ್ಮವಿಶ್ವಾಸ. ಉತ್ಸಾಹಮಯಿ ಅಂದ್ರೆ ಇದನ್ನ ಏನು ಅಂತ ನೋಡೋಣ. ಎರಡನೆಯದು ಘನ ತರಲ. ಘನ ತರಲ ಅಂದ್ರೆ ಪ್ರಯತ್ನವನ್ನು ಮಾಡುವುದು, ತತ್ಕ್ಷಣವೇ ಮಾಡುವುದು, ಇನ್ನೊಂದು ಸಮಯದಲ್ಲಿ ಪ್ರಯತ್ನವನ್ನು ಬಿಟ್ಟು ಬಿಡುವುದು. ಘನ ತರಲ. ವ್ಯೂಢ ವಿಕಲ್ಪ, ಕಲ್ಪನೆಗಳನ್ನು ಮಾಡುವುದು. ನಾನು ಮಹಾನ್ ಭಕ್ತನ, ನಾನು ದೊಡ್ಡ ಭಕ್ತ, ಗ್ರೇಟ್ ಡಿವೋಟಿ. ಆಮೇಲೆ ವಿಷಯ ಸಂಗರ ಅಂದ್ರೆ ಮಾಯೆ ಅಟ್ಯಾಕ್ ಮಾಡಿದಾಗ ಆಕರ್ಷಿತನಾಗಿ ಬಿಡುವುದು. ಆಮೇಲೆ ನಿಯಮ ಅಕ್ಷಮ, 5ನೇದು ಅಂದ್ರೆ ಕೆಲವು ಶಪಥಗಳನ್ನು ತೆಗೆದುಕೊಳ್ತಾನೆ, ಆದ್ರೆ ಆ ಶಪಥಗಳನ್ನು ಅದನ್ನು ಪಾಲಿಸ್ಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ತುಂಬಾ ಸುಲಭವಾಗಿ ಅದನ್ನು ಓಸ್ಗಳನ್ನು ಬಿಟ್ಟು ಬಿಡ್ತಾನೆ. ಆಮೇಲೆ ತರಂಗರಂಗಿನಿ ಅಂದ್ರೆ ಎಂಜಾಯಿಂಗ್, ತುಂಬಾ ಒಂದು ಹೋಗೋದ ಒಂದು ಪ್ರವೃತ್ತಿ. ಸೊ ಈ 6 ವಿಷಯಗಳು ಯಾರಲ್ಲಿ ಇದೆ ಅವನು ಇನ್ನು ಭಜನ ಕ್ರಿಯಾ ಸ್ತರದಲ್ಲಿ ಇದ್ದಾನೆ ಅಂತ ಅರ್ಥ. ಉತ್ಸಾಹಮಯಿ ಅಂದ್ರೆ ಏನು? ಉದಾಹರಣೆಗೆ ಒಬ್ಬ ಫಸ್ಟ್ ಡೇ ಸ್ಕೂಲಿಗೆ ಹೋಗ್ತಾನೆ. ಫಸ್ಟಿಗೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ತುಂಬಾ ಉತ್ಸಾಹದಿಂದ ಇರ್ತಾನೆ. ಏನು, ಟೈ ಹಾಕೊಂಡ, ಶೂಸ್ ಹಾಕೊಂಡ, ಬ್ಯಾಗ್ ಎಲ್ಲ ತೆಗೆದುಕೊಂಡು ಒಳ್ಳೆ ರೀತಿಯಲ್ಲಿ ಸ್ಕೂಲಿಗೆ ಹೋದ. ಆಮೇಲೆ ಸ್ಕೂಲಿಂದ ಬಂದು ಶೋ ಆಫ್ ಮಾಡ್ತಾನೆ, ಬೇರೆ ಯಾರು ಸ್ಕೂಲಿಗೆ ಹೋಗುದಿಲ್ಲ ಆ ಮಕ್ಕಳೆದುರು. ನನಗೆ ಎಲ್ಲ ಗೊತ್ತು, ಸ್ಕೂಲಿಗೆ ಹೋಗಿದ್ದೀನಿ ಅಂತ ಆ ರೀತಿ ಉತ್ಸಾಹವನ್ನು ತೋರಿಸ್ತಾರೆ. ಇದು ಮಿಥ್ಯ ಒಂದು ಉತ್ಸಾಹ. ಮಿಥ್ಯ ಉತ್ಸಾಹ ಅಂದ್ರೆ ಇದು ಯಾವಾಗ್ಲೂ ಉತ್ಸಾಹ ಇರುವುದಿಲ್ಲ. ಆಕ್ಚುಲಿ ಉಪದೇಶಾಮೃತದಲ್ಲಿ ಒಂದು ಏನ್ ಹೇಳಿದ್ದಾರೆ, ಉತ್ಸಾಹ ನಿಶ್ಚಯ ಧೈರ್ಯ ತತ್ತತ್ಕರ್ಮ ಪ್ರವರ್ತನಾತ್ ಸಂಗತ್ಯಾಗಾತ್ ಸತೋ ವೃತ್ತೆ ಷಡ್ಭಿರ್ ಭಕ್ತಿರ್ ಪ್ರಸಿದ್ಧತಿ. ಆದ್ರೆ ಅಲ್ಲಿ ಉತ್ಸಾಹಮಯಿಯಾಗಿ ಇರ್ಬೇಕು ಅಂತ ಅಲ್ಲಿ ತೋರಿಸಿದ್ದಾರೆ. ಆದ್ರೆ ಆ ಉತ್ಸಾಹ ಯಾವಾಗ್ಲೂ ಇರ್ತದೆ, 24 ಗಂಟೆಗಳ ಕಾಲ ಆ ಉತ್ಸಾಹ ಇರ್ತದೆ. ಆದ್ರೆ ಇಲ್ಲಿ ಉತ್ಸಾಹಮಯಿ ಮಿಥ್ಯವಾದ ಆತ್ಮವಿಶ್ವಾಸ. ಇಲ್ಲಿ ಏನು, ಒಂದು ಸಲ ಉತ್ಸಾಹ ತುಂಬಾ ಮೇಲೆ, ಅವನು ಫಸ್ಟ್ ಡೇ ಕ್ಲಾಸಿಗೆ ಹೋಗ್ತಾನೆ, ಸ್ಟೂಡೆಂಟ್ ಬಾಲಕ ಹೋಗ್ತಾನೆ, ಫಸ್ಟ್ ಡೇ ತುಂಬಾ ಉತ್ಸಾಹ,
4-5 ದಿನ ಆದ್ಮೇಲೆ ಎಲ್ಲಾ ಬಲೂನ್ ಟುಸ್ ಆದಾಗೆ ಉತ್ಸಾಹ ಆಮೇಲೆ ಝೀರೋ ಆಗಿ ಬಿಡ್ತದೆ. ಇನ್ನು ಈ ರೀತಿಯ ಉತ್ಸಾಹವನ್ನು ಅಂದ್ರೆ ಏನು, ಫಾಲ್ಸ್ ಕಾನ್ಫಿಡೆನ್ಸ್. ಕೆಲವೊಮ್ಮೆ ತುಂಬಾ ಉತ್ಸಾಹ, ಕೆಲವೊಮ್ಮೆ ಝೀರೋ ಉತ್ಸಾಹ. ಇಂತಹ ಇದು ಅನಿಶ್ಚಿತ ಲಕ್ಷಣಗಳು, ಅನಿಶ್ಚಿತ ಭಜನ ಕ್ರಿಯೆ. ಕೆಲವೊಮ್ಮೆ 20 ರೌಂಡ್ಗಳನ್ನು ಮಾಡ್ತಾನೆ, ಕೆಲವೊಮ್ಮೆ 0 ರೌಂಡ್. ಅದು ಉತ್ಸಾಹಮಯಿ ಅಥವಾ ಫಾಲ್ಸ್ ಕಾನ್ಫಿಡೆನ್ಸ್. ಎರಡನೆಯದು ಘನ ತರಲ, ಸ್ಪೊರಾಡಿಕ್ ಎಂಡೆವರ್. ಅಂದ್ರೆ ಏನು, ಇದು ಸಹ ಅಷ್ಟೇ. ಮೇಲೆ ಕೆಲವೊಮ್ಮೆ ಸೇವೆಗಳನ್ನು ಮಾಡಬೇಕಾದ್ರೆ ಎಲ್ಲಾ ಸೇವೆಗಳನ್ನು ಮಾಡಿದ ಒಂದು ದಿನ, ಆಮೇಲೆ ಇನ್ನೊಂದು ತಿಂಗಳು ಪತ್ತೆ ಇರೋದಿಲ್ಲ. ಕೆಲವೊಮ್ಮೆ ತುಂಬಾ ಹೈ ಹೋಗಿರ್ತಾನೆ, ಆಮೇಲೆ ಕೆಲವೊಮ್ಮೆ ತುಂಬಾ ಲೋ. ಕೆಲವೊಮ್ಮೆ ಆಲೋಚನೆ ಮಾಡ್ತಾನೆ, ಏನು ನಾನು ಇಡೀ ವಿಶ್ವವನ್ನೇ ಕೃಷ್ಣ ಪ್ರಜ್ಞೆಯನ್ನಾಗಿ ಮಾಡ್ತೇನೆ ಅನ್ನುವಂತಹ ಆ ರೀತಿಯಲ್ಲಿ ಪ್ರವೃತ್ತಿಗಳನ್ನು ತೋರಿಸ್ತಾ ಇರ್ತಾನೆ. ಇನ್ನೊಂದು ಸಮಯದಲ್ಲಿ ತುಂಬಾ ಭೌತಿಕವಾಗಿ ಆ ರೀತಿಯ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇರ್ತಾನೆ. ಇದನ್ನು ಘನ ತರಲ ಅಂತ ಹೇಳ್ತಾರೆ. ಮೂರನೆಯದು ವ್ಯೂಢ ವಿಕಲ್ಪ. ವ್ಯೂಢ ವಿಕಲ್ಪ ಅಂದ್ರೆ ದೊಡ್ಡ ದೊಡ್ಡ ಮನಸ್ಸಿನ ಕಲ್ಪನೆಗಳನ್ನು ಮಾಡುವುದು, ಊಹೆಗಳನ್ನು ಮಾಡುವುದು. ಇದು ಉದಾಹರಣೆಗೆ, ನಾನು ಇನ್ನು 10 ವರ್ಷಗಳಲ್ಲಿ ದೊಡ್ಡ ಸನ್ಯಾಸಿ ಆಗ್ತೇನೆ, ನಾನು ಇಷ್ಟು 1000 ಭಕ್ತರನ್ನು ಮಾಡ್ತೇನೆ, ಎಲ್ಲರೂ ನನಗೆ ಜೈ ಜೈಕಾರ ಹಾಕ್ತಾರೆ. ಈ ರೀತಿಯ ಆಲೋಚನೆಗಳನ್ನು ಮಾಡುವುದು. ಆದ್ರಿಂದ ಸರಿಯಾದ ಡಿಸಿಷನ್ಸ್ ಗಳನ್ನು ತೆಗೆದುಕೊಳ್ಳಲಿಕ್ಕೆ ಆಗುವುದಿಲ್ಲ. ನನ್ನ ನಿಜವಾದ ನನ್ಗೆ ಎಷ್ಟು ಅಧಿಕಾರ ಇದೆ, ನನ್ನ ನಿಜವಾದ ಸ್ತರ ಏನು, ಇದರ ಬಗ್ಗೆ ಅವನಿಗೆ ಡಿಸಿಷನ್ಸ್ ಗಳನ್ನು ತೆಗೆದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಅವನು ಆಲೋಚನೆ ಮಾಡ್ತಾನೆ, ನಾನು ತುಂಬಾ ದೊಡ್ಡ ಭಕ್ತ ಅಂತ, ಆದ್ರೆ ಅವನಿಗೆ ಕನಿಷ್ಠ ಭಕ್ತನಾಗಿರ್ತಾನೆ, ಸ್ಪೆಷಲ್ ಭಕ್ತ ಅಂತ ಆಲೋಚನೆ ಮಾಡ್ತಾ ಇರ್ತಾನೆ. ವಿಷಯ ಸಂಗರ. ನಾಲ್ಕನೆಯದು ವಿಷಯ ಸಂಗರ, ಸ್ಟ್ರಗಲಿಂಗ್ ವಿತ್ ಮಾಯಾ. ಕೆಲವೊಮ್ಮೆ ಮಾಯೆ ಅಟ್ಯಾಕ್ಗಳು ಬಂದಾಗ ನಾನು ಮಾಯೆಯನ್ನು ಜಯಿಸಿ ಬಿಡ್ತೇನೆ ಅಂತ ಒಂದು ಈ ರೀತಿಯ ಆಲೋಚನೆಯನ್ನು ಮಾಡ್ತಾ ಇರ್ತಾನೆ. ಆದ್ರೆ ಮಾಯೆ ಅಟ್ಯಾಕ್ ಬಂದ ತಕ್ಷಣ ಅದಕ್ಕೆ ಒಳಗಾಗಿ ಬಿಡ್ತೇನೆ. ಉದಾಹರಣೆಗೆ, ನಾನು ನನ್ನ ಕಾಮದ ಆಸೆಗಳನ್ನು ಜಯಿಸಿ ಬಿಡ್ತೇನೆ, ಆದ್ರೆ ಆಸೆ ಸ್ವಲ್ಪವೇ ಆಸೆ ಬಂದ ತಕ್ಷಣ ಕಾಮವನ್ನು ಮಾಡಿಬಿಡ್ತೇನೆ. ಇದು ವಿಷಯ ಸಂಘ. ಯಾಕಂದ್ರೆ ಇಂದ್ರಿಯಗಳನ್ನು ಮನಸ್ಸಿನ ನಿಗ್ರಹ ಮಾಡ್ಲಿಕ್ಕೆ ಸ್ಟ್ರೆಂತ್ ಇರುವುದು, ಆಧ್ಯಾತ್ಮಿಕ ಶಕ್ತಿ ಇರುವುದು. ಅದರಿಂದ ಮಾಯೆಯ ಜೊತೆ ತುಂಬಾ ಒಂದು ಸ್ಟ್ರಗಲ್ಗಳನ್ನು ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಜಪವನ್ನು ಮಾಡ್ಲಿಕ್ಕೆ ಒದ್ದಾಡ್ತಾನೆ, ಕೆಲವೊಮ್ಮೆ ತನ್ನ ಪ್ರಿಸ್ಕ್ರೈಬ್ಡ್ ರೌಂಡ್ಗಳನ್ನು ಮಾಡುವುದಿಲ್ಲ. ಈ ರೀತಿಯ ಸ್ಟ್ರಗಲ್ಗಳನ್ನು ಮಾಡ್ತಾ ಇರ್ತಾರೆ. ಸೊ ಇದರಲ್ಲಿ ಸ್ವಲ್ಪ ಜಾಸ್ತಿ ಪ್ರಗತಿಯನ್ನು ಹೊಂದಿದಾಗ ಒಬ್ಬನು ಸ್ವಲ್ಪ ಮಿನಿಮಮ್ ಸ್ತರಕ್ಕೆ ಬಂದಾಗ ಅವನಿಗೆ ದೀಕ್ಷೆ ದೊರೆತು. ಉದಾಹರಣೆಗೆ 16 ಮಾಲೆ, 4 ನಿಯಂತ್ರಕ ತತ್ವಗಳನ್ನು ಈ ರೀತಿ ಅವನು ಮಾಡುವ ಸ್ತರಕ್ಕೆ ಬಂದಾಗ ಅವನಿಗೆ ದೀಕ್ಷೆ ದೊರೆತು. ಆದ್ರೆ ಅದನ್ನು ಮಾಡುವ ತನಕ ಅವನು ಒದಾಡ್ತಾ ಇರ್ತಾನೆ. 16 ಮಾಲೆ ಮಾಡುವುದು, ಅದು ಪ್ರತಿನಿತ್ಯ ಮಾಡ್ಲಿಕ್ಕೆ ಅದನ್ನು ಒದ್ದಾಡಿ ಆ ಸ್ತರಕ್ಕೆ ಬರ್ತಾನೆ. ಆಮೇಲೆ ಇನ್ನೊಂದು ನಿಯಮ ಅಕ್ಷಮ. 16 ಮಾಲೆ ಮಾಡ್ತೇನೆ ಅಂತ ಕೆಲವೊಮ್ಮೆ ಅವನು ಒಂದು ಓಸ್ಗಳನ್ನು ತೆಗೆದುಕೊಳ್ತಾನೆ. ಅಫ್ಕೋರ್ಸ್ ದೀಕ್ಷೆಯ ಮೊದಲು ಈ ತರ 16 ಮಾಲೆ ಮಾಡ್ಲೇಬೇಕು, ಗುರು ಆಶ್ರಯ ತೆಗೆದುಕೊಂಡಿದ್ದೇನೆ, ಶಿಲಾ ಪ್ರಭುಪಾದರ ಆಶ್ರಯ ತೆಗೆದುಕೊಂಡಿದ್ದೇನೆ ಅಂತ ಆಲೋಚನೆ ಮಾಡ್ತಾನೆ. ಆದ್ರೆ 16 ಮಾಲೆ ಮಾಡ್ಕೆ ಏನೋ ಒಂದು ಕಷ್ಟ ಬಂದ್ಬಿಡ್ತು, ಪ್ರಭುಜಿಗಳೇ ಕಷ್ಟ ಬಂದ್ಬಿಡ್ತು, 16 ಮಾಲೆ ಆಗ್ಲಿಲ್ಲ, ಅದನ್ನು 6 ರೌಂಡ್ಗಳನ್ನು ಕವರ್ ಮಾಡ್ತೇನೆ, ಮುಂದಿನ ದಿನಗಳಲ್ಲಿ ಕವರ್ ಮಾಡ್ತೇನೆ, ನೋಡೋಣ ಅಂತ ಈ ರೀತಿ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ಸಣ್ಣ ಸಣ್ಣ ಓಸ್ಗಳನ್ನೇ
ಅವನು ಅದ ಪಾಲನೆ ಮಾಡ್ಲಿಕ್ಕೆ ಅವನು ಅಕ್ಷಮನಾಗಿರ್ತಾನೆ. ಅಂದ್ರೆ ಆ ಕ್ಷಮತೆಯನ್ನು ಹೊಂದಿರುವುದಿಲ್ಲ. ಸಣ್ಣ ಕಷ್ಟಗಳು ಬಂದಾಗ ತುಂಬಾ ವಿಚಲಿತನಾಗಿ ಬಿಡ್ತಾನೆ. ಇದು ನಿಯಮ ಅಕ್ಷಮ. ಇನ್ಎಬಿಲಿಟಿ ಟು ಅಪೋಲ್ಡ್ ದ ಗೋಸ್. ಉದಾಹರಣೆಗೆ ನೋ ಗ್ಯಾಂಬ್ಲಿಂಗ್, ನೋ ಇಂಟಾಕ್ಸಿಕೇಶನ್, ನೋ ಮೀಟ್ ಈ ರೀತಿ ನೋ 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 ಏನು, ನೋ ಮೀಡಿಯಾ, ನೋ ಸೋಷಿಯಲ್ ಮೀಡಿಯಾ. ತುಂಬಾ ಈ ಫೇಸ್ಬುಕ್ಗಳನ್ನು ಅಥವಾ ಬೇರೆ ಇನ್ಸ್ಟಾಗ್ರಾಮ್ಗಳನ್ನು ತುಂಬಾ ನೋಡಬಾರ್ದು, ಮೊಬೈಲ್ಗಳನ್ನು ತುಂಬಾ ನೋಡಬಾರ್ದು. ಯಾವ ಭಕ್ತಿ ಸೇವೆಯ ಕಾರ್ಯಚಟುವಟಿಕೆಗಳು ಇದೆ ಅದಕ್ಕೆ ಸಂಬಂಧಪಟ್ಟದನ್ನು ಮಾತ್ರ ನೋಡ್ಬೇಕು. ಆದ್ರೆ ಅವನಿಗೆ ಅದೆಲ್ಲ ಆಗುದಿಲ್ಲ, ಯಾಕೆಂದ್ರೆ ತುಂಬಾ ವಿಚಲಿತ, ಮನಸ್ಸು ತುಂಬಾ ವಿಚಲಿತ. ಲಾಸ್ಟ್ ಏನು, ಎಂಜಾಯಿಂಗ್ ದ ವೇವ್ಸ್, ತರಂಗರಂಗಿನಿ. ಅಂದ್ರೆ ತನ್ನದೇ ಆದ ವ್ಯೂಹಾತ್ಮಕ ಜಗತ್ತಿನಲ್ಲಿ ಇರ್ತಾನೆ ಮತ್ತು ಆರಾಮಾಗಿ ಎಂಜಾಯ್ ಮಾಡ್ತಾ ಇರ್ತಾನೆ. ಉದಾಹರಣೆಗೆ ಮೊಬೈಲ್ ತೆಗೆದುಕೊಂಡಾಗ ಏನೋ ಒಂದು ನೋಡ್ಲಿಕ್ಕೆ, ಏನೋ ಒಂದು ಸೇವೆ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗಿರ್ತಾನೆ. ಆದ್ರೆ ಅದು ಎಲ್ಲೆಲ್ಲೋ ಹೋಗ್ತದೆ. ಯಾವುದೋ ವಿಡಿಯೋ ಹೋಯ್ತು, ಯಾವುದೋ ಫೇಸ್ಬುಕ್ಕಿಗೆ ಹೋದ, ಫೇಸ್ಬುಕ್ ಅಲ್ಲಿ ಯಾರ್ಯಾರ್ದೋ ಅದು ಸ್ಟೇಟಸ್ ಏನೇನೋ ನೋಡಿ ಅಲ್ಲಿ 1 ಗಂಟೆ 2 ಗಂಟೆ ಅಲ್ಲಿ ಹೋಗಿಬಿಡ್ತು. ಆರಾಮಾಗಿ ಅದನ್ನು ಟೈಮ್ ಪಾಸ್ ಅನ್ನು ಮಾಡ್ತಾ ಇರ್ತಾರೆ. ಆಮೇಲೆ ಬೇರೆ ರೀತಿಯ ಎಂಜಾಯ್ಮೆಂಟ್ಗಳು ಏನು, ದೇವಸ್ಥಾನದಲ್ಲಿ ಕೆಲವು ಸೌಕರ್ಯಗಳು ಇದೆ, ಅದನ್ನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡುವುದು. ಭಕ್ತಿಯಿಂದ ಕೆಲವು ಸೌಲಭ್ಯಗಳು, ಸೌಕರ್ಯಗಳು ಸಿಗ್ತದೆ, ಅದನ್ನು ಎಂಜಾಯ್ ಮಾಡುವುದು. ಇದೆಲ್ಲ ತರಂಗರಂಗಿನಿ. ಸೊ ಇದು ಅನಿಶ್ಚಿತ ಭಜನ ಕ್ರಿಯೆ ಅಥವಾ ಭಜನ ಕ್ರಿಯೆ 6 ಲಕ್ಷಣಗಳು. ಯಾವ್ದ್ಯಾವುದು? ಶ್ರದ್ಧೆ ಗೊತ್ತಾಯ್ತು, ಸಾಧು ಸಂಘ. ಅನಿಶ್ಚಿತ ಭಜನೆ ಕ್ರಿಯೆ 6 ಲಕ್ಷಣಗಳು ಯಾವುದು? ಈಗ ನೀವ್ ಹೇಳ್ಬೇಕು. ಏನ್ ಅರ್ಥ ಆಯ್ತು ಅದನ್ನು ಹೇಳಿ. ಉತ್ಸಾಹಮಯಿ ಅಂದ್ರೆ ಏನು? ಏನ್ ಅರ್ಥ ಆಯ್ತು ಅದನ್ನು ಹೇಳಿ. ಉತ್ಸಾಹಮಯಿ ಅಂದ್ರೆ ಏನು? ಫಾಲ್ಸ್ ಕಾನ್ಫಿಡೆನ್ಸ್. ಉಪದೇಶಾಮೃತದಲ್ಲಿ ಏನ್ ಹೇಳಿದ್ದಾರೆ? ಆ ಉತ್ಸಾಹ ಏನಿದೆ ಅದು ಸತತವಾಗಿ ಇರ್ತದೆ. ಇಲ್ಲಿ ಉತ್ಸಾಹ, ಈ ಅನಿಶ್ಚಿತ ಭಜನೆ ಕ್ರಿಯೆಯಲ್ಲಿ ಇರುವಂತಹ ಉತ್ಸಾಹ ಹೇಗೆ ಇರ್ತದೆ? ಹೇಗಿರ್ತದೆ ಅನಿಶ್ಚಿತ ಭಜನೆ ಕ್ರಿಯೆಯಲ್ಲಿರುವಂತಹ ಉತ್ಸಾಹ? ಯಾರು ಹೇಳ್ತೀರಿ? ಹರೇ ಕೃಷ್ಣ ಪ್ರಭುಜಿ. ಆ ಹರೇ ಕ್ಷಣಕ್ ಕೃಷ್ಣ. ಮಾತ್ರ ಇರುತ್ತೆ. ಒಂದೊಂದ್ ದಿವ್ಸ ಜಪ ಮಾಡೋದು, ಸ್ವಲ್ಪ ದಿವ್ಸ ಆಮೇಲೆ ಜಪ ಮಾಡದೇ ಇರೋದು. ಫಸ್ಟ್ ಒಂದೊಂದ್ ರೌಂಡ್ 2 ರೌಂಡ್ ಮಾಡೋದು, ಆಮೇಲೆ ಮಾಡದೆ ಬಿಟ್ಬಿಡೋದು, ಆ ತರ ಪ್ರಭುಜಿ. ಕೆಲವೊಮ್ಮೆ ತುಂಬಾ ಉತ್ಸಾಹದಿಂದ ಸೇವೆಗಳನ್ನು ಮಾಡ್ತಾನೆ ದೇವಸ್ಥಾನದಲ್ಲಿ. ಆಮೇಲೆ 1 ವಾರ 2 ವಾರ 3 ವಾರ ಪತ್ತೆ ಇಲ್ಲ, ದೇವಸ್ಥಾನದ ಕಡೆಗೆ ಬರಲ್ಲ. ಇದು ಕೆಲವೊಮ್ಮೆ ತುಂಬಾ ಉತ್ಸಾಹದಿಂದ ಮಾಡ್ತಾನೆ. ಜಪಗಳನ್ನು, ಸೇವೆಗಳನ್ನು ಎಲ್ಲ ತುಂಬಾ ಉತ್ಸಾಹದಿಂದ. ಆಮೇಲೆ ಅದರ ನಂತರ ಕೆಲವು ದಿನ 0 ಉತ್ಸಾಹನೇ ಇಲ್ಲ. ಇದು ಉತ್ಸಾಹಮಯ. ಎರಡನೆಯ ಘನ ತರಲ್ ಅಂದ್ರೇನು? ಇದು ಸೈನ್ ವೇವ್ ಇದ್ದಾಗೆ. ಕೆಲವೊಮ್ಮೆ ತುಂಬಾ ಹೈ, ಕೆಲವೊಮ್ಮೆ ತುಂಬಾ ಲೋ. ಲೋ ಅಂದ್ರೆ ಏನು? ಏನು ಬೇಡ, ಏನು ಭಗವಂತ ಇದ್ದಾನೋ ಇಲ್ಲೋ ಗೊತ್ತಿಲ್ಲ, ಅವನಿಗೆ ಡೌಟ್ ಬರ್ತದೆ ಕೆಲವೊಮ್ಮೆ. ಕೋಮಲ ಶ್ರದ್ಧೆ ಇದ್ದಾಗ ಇದು ರಿಯಲಿ ಪ್ರೋಸೆಸ್ ವರ್ಕ್ ಆಗ್ತದಾ, ಈ ತರ ಹೇಳ್ತಾ ಇದ್ದಾರೆ. ಆದ್ರೆ ಕೆಲವೊಮ್ಮೆ ಏನ್ ಮಾಡ್ತಾನೆ, ತುಂಬಾ ಪ್ರಯತ್ನಗಳು, ಸ್ಪೊರಾಡಿಕ್ ಎಂಡೆವರ್ಸ್, ಏನು ಘನ ತರಲ್ಲ, ತುಂಬಾ ಹೈ ಆಗಿರುತ್ತೆ ಸೇವೆಗಳನ್ನು. ಇದು ಏನು ಅದೇ ಉತ್ಸಾಹಮಯಿ ಮತ್ತು ಘನ ತರಲ್ಲ, ಇದು ಇಂಟರ್ ಡಿಪೆಂಡೆಂಟ್. ಏನು ತುಂಬಾ ಉತ್ಸಾಹ ಬಂದಾಗ ಹೇಗೆ ಹೈ ಮಾಡ್ತಾನೆ, ಅದೇ ರೀತಿ ಪ್ರಯತ್ನ ಕೂಡ ಅದೇ ರೀತಿ. 20 ರೌಂಡ್ಗಳನ್ನು ಮಾಡಿಬಿಟ್ಟ ಒಂದು ದಿನ, ಇನ್ನೊಂದು ದಿನ ಏನು 0. ಅಂದ್ರೆ ಎಷ್ಟು ಡಿಪ್ರೆಸ್ ಆಗಿರ್ತದೆ ಅಂದ್ರೆ, ಏನು ಬೇಡ, ಭಕ್ತಿ ಸೇವೆನೂ ಬೇಡ, ಏನು ಬೇಡ, ನಾನು ದೇವಸ್ಥಾನಕ್ಕೂ ಹೋಗಲ್ಲ, ಏನು ಹೋಗಲ್ಲ. ನಾನು ಆರಾಮಾಗಿ ಇವತ್ತು 8 ಗಂಟೆಗೆ 10 ಗಂಟೆಗೆ ಹೇಳ್ತೇನೆ.
ಈ ರೀತಿಯ ಅನಿಶ್ಚಿತ ಲಕ್ಷಣಗಳು. ಏನು, ಓ ಒಂದು ದಿನ 7 ಗಂಟೆಗೆ 8 ಗಂಟೆಗೆ ಇದ್ರೆ ಯಾರು ನೋಡ್ತಾರೆ ಮನೆಯಲ್ಲಿ, ಅಥವಾ ಏನಾಗ್ತದೆ ಏನಾಗುದಿಲ್ಲ. ದಿನ 10 ಗಂಟೆಗೆ ಎದ್ದು ಬಿಡ್ತೇನೆ ಆ ರೀತಿ. ಯಾಕಂದ್ರೆ ಕೆಲವೊಮ್ಮೆ ತುಂಬಾ ಆ, ಜಾಸ್ತಿ ಪ್ರಯತ್ನಗಳನ್ನು ಮಾಡ್ತಾನೆ, ಆಮೇಲೆ ಇನ್ನೊಂದು ಸಲ ಅವನು ತುಂಬಾ ಡಿಪ್ರೆಸ್ ಆಗಿ ಎಲ್ಲ ಈ ಹೋಪ್ಸ್ ಗಳನ್ನು ಬಿಟ್ಟು ಬಿಡ್ತಾನೆ. ವಿವಿಧ ವಿಕಲ್ಪ ಅಂದ್ರೆ ಏನು? ವಿಕಲ್ಪ ಅಂದ್ರೇನು? ಕಲ್ಪನೆ ಅಂದ್ರೆ ಏನು? ಸರಿಯಾಗಿ ಡಿಸಿಷನ್ಸ್ ಗಳನ್ನು ತೆಗೆದುಕೊಳ್ಳಿಕ್ಕೆ ಆಗುವುದಿಲ್ಲ. ಅಂದ್ರೆ ನಾನು ಯಾವ ಸ್ತರದಲ್ಲಿ ಇದ್ದೇನೆ, ನಾನು ಇನ್ನು ಕನಿಷ್ಠ ಭಕ್ತನ ಸ್ತರದಲ್ಲಿ ಇದ್ದೇನೆ, ನಾನು ಮಧ್ಯಮ ಭಕ್ತನ ತರ ಬಿಹೇವ್ ಮಾಡಬಾರ್ದು, ಆ ಡಿಸಿಷನ್ಸ್ ತೆಗೆದುಕೊಳ್ಳಿಕ್ಕೆ ಆಗುವುದಿಲ್ಲ. ಆದ್ರೆ ಕನಿಷ್ಠ ಸ್ತರದಲ್ಲಿ ಇರ್ತಾನೆ, ನಾನು ಉತ್ತಮಾಧಿಕಾರಿ, ನನಗೆಲ್ಲ ಗೊತ್ತು, ಆ ರೀತಿ ನಾನು ದೊಡ್ಡ ಸನ್ಯಾಸಿ ಆಗ್ತೇನೆ ನಾಡು ಅಂದ್ರೆ ಇನ್ನೊಂದು 10 ವರ್ಷದಲ್ಲಿ, ಆ ರೀತಿಯ ಆಲೋಚನೆಗಳನ್ನು ಮಾಡ್ತಾರೆ. ಆದ್ರೆ ಅವನ ಅಧಿಕಾರ ಅವನಿಗೆ ಗೊತ್ತಿರುವುದಿಲ್ಲ. ನಾನು ಇನ್ನು ಕನಿಷ್ಠ ಅಧಿಕಾರಿ ಆಗಿದ್ದೇನೆ, ನಾನು ಮಧ್ಯಮ ಅಧಿಕಾರಿ ಆಗಿಲ್ಲ ಇನ್ನು. ಈ ರೀತಿಯ ಅವನಿಗೆ ಕಲ್ಪನೆಗಳು ಏನು, ಕಲ್ಪನೆ ಮಾಡ್ಬೇಕಾದ್ರೆ ನಾನು ಐ ಎಮ್ ಎ ಸ್ಪೆಷಲ್ ಡಿವೋಟಿ. ವಿಷಯ ಸಂಗರ ಅಂದ್ರೆ ಏನು? ವಿಷಯ ಸಂಗ್ರಹ ತುಂಬಾ ಸುಲಭ ಅಲ್ವಾ ಅರ್ಥ ಮಾಡ್ಕೊಳ್ಳೋದು. ಮಾಯೆ ಅಟ್ಯಾಕ್ ಬಂದಾಗ ಅನ್ಯ ವಿಷಯಗಳ ಮೇಲೆ ಆಸಕ್ತಿ ಪ್ರಭು. ಬೇರೆ ಬೇರೆ ಹ್ಮ್ ಕೃಷ್ಣನ್ ಸಂಬಂಧಪಟ್ಟದೆ ಇಲ್ಲದು ಬೇರೆ ಬೇರೆ ವಿಷಯಗಳನ್ನೆಲ್ಲ ಹ್ಮ್ ಆಸಕ್ತಿ ಅದ್ರ ಈ ಮೇಲೆ. ಇಂದ್ರಿಯ ಭೋಗದ ವಸ್ತುಗಳು ಬಂದು ಬಿಟ್ರೆ ಎಲ್ಲ ರೂಲ್ಸ್ ಗಳನ್ನು ಸೈಡಿಗೆ ಇಟ್ಟು ಬಿಡ್ತಾನೆ. ಇಂದ್ರಿಯ ಭೋಗದ ವಸ್ತುಗಳು ಯಾವ್ದ್ಯಾವ್ದು? ಉದಾಹರಣೆಗೆ ಯಾವುದೋ ಒಂದು ರೆಸ್ಟೋರೆಂಟ್, ತುಂಬಾ ಏನು ಘಮ ಸ್ಮೆಲ್ ಬರ್ತಾ ಇದೆ, ಆ ರೀತಿ ತುಂಬಾ ಆಕರ್ಷಿತನಾಗಿ ಬಿಡ್ತಾನೆ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಏನಂದ್ರೆ, ನಮಗೆ ಕೆಲವೊಮ್ಮೆ ಅನಿವಾರ್ಯ ಕಾರಣಗಳಿಂದ ನಾವು ಕೆಲವು ವಿಷಯಗಳನ್ನು ಮಾಡುವುದು ಬೇರೆ, ಮತ್ತು ಆಕರ್ಷಣೆಯಿಂದ. ವಿಷಯ ಸಂಗರ ಅಂದ್ರೆ ಆಕರ್ಷಣೆ. ಉದಾಹರಣೆಗೆ ನಾವು ಅಪೋಸಿಟ್ ಸೆಕ್ಸ್ ಮಾತೆಯರನ್ನಾಗಿ ನೋಡ್ಬೇಕು, ಅಥವಾ ಬ್ರದರ್ಸ್ ಅಥವಾ ತಂದೆಯರನ್ನಾಗಿ ನೋಡ್ಬೇಕು. ಆದ್ರೆ ಆಕರ್ಷಣೆ ಯಾವ ರೀತಿ ಇರ್ತದಂದ್ರೆ, ನಾವು ಕಾಮದ ದೃಷ್ಟಿಯಿಂದ ಕೆಲವರು ನೋಡ್ಬೋದು. ವಿಷಯ ಸಂಗರ ಅಂದ್ರೆ ಆ ರೀತಿ. ಅವಾದು ಸ್ಟ್ರಗಲಿಂಗ್ ವಿತ್ ಮಾಯಾ ಅಂದ್ರೆ ಇದೆ. ಇಂದ್ರಿಯ ಭೋಗದ ವಸ್ತುಗಳು ನೋಡಿದ ತಕ್ಷಣ ಇಂದ್ರಿಯ ಭೋಗ ಮಾಡಿಬಿಡ್ಬೇಕು. ಅದರಲ್ಲಿ ಮನಸ್ಸಿನ ನಿಯಂತ್ರಣ, ಇಂದ್ರಿಯಗಳ ನಿಯಂತ್ರಣ ಮಾಡ್ಲಿಕ್ಕೆ ಜಾಸ್ತಿ ಪ್ರಯತ್ನವನ್ನು ಮಾಡುವುದಿಲ್ಲ. ಇದು ವಿಷಯ ಸಂಗರ. ಆದ್ರೆ ಹೈಯರ್ ಸ್ಟೇಜಸ್ ಗಳಿಗೆ ಹೋದ ಹಾಗೆ ಆ ಇಂದ್ರಿಯ ಭೋಗದ ವಸ್ತುಗಳು ಹೋಗ್ಬೋದು ಅಥವಾ ನೋಡ್ಬೋದು ಒಬ್ಬನು. ಆದ್ರೆ ಅದೇ ಭಕ್ತ ಏನು ಮಾಡ್ತಾನೆ, ಹೈಯರ್ ಸ್ಟೇಜಸ್ ಗಳಲ್ಲಿ ಅವನು ತನ್ನ ಮನಸ್ಸನ್ನು, ಇಂದ್ರಿಯಗಳನ್ನು ನಿಗ್ರಹ ಮಾಡ್ತಾನೆ. ಇನ್ನೂ ಹೈಯರ್ ಸ್ಟೇಜಸ್ ಗಳಲ್ಲಿ ಏನು ಮಾಡ್ತಾನೆ, ಇನ್ನೂ ಹೈಯರ್ ಸ್ಟೇಜಸ್ ಗಳಿಗೆ ಅವನಿಗೆ ಆ ಇಂದ್ರಿಯ ಭೋಗದ ವಸ್ತುಗಳು ಎದುರಿಗೆ ಇರ್ಲಿ ಅಥವಾ ಇಲ್ಲದೆ ಇರ್ಲಿ, ಅವನಿಗೆ ಏನು ಅವನಿಗೆ ಏನು ಡಿಫರೆನ್ಸ್, ವ್ಯತ್ಯಾಸನೇ ಬೀಳುವುದಿಲ್ಲ. ಯಾಕೆ? ಅವನ ಮನಸ್ಸು ಸತತವಾಗಿ ಕೃಷ್ಣನ ಧ್ಯಾನದಲ್ಲಿ, ಸಮಾಧಿಯಲ್ಲಿ ಇದ್ದಾನೆ, ಕೃಷ್ಣನ ಆಲೋಚನೆಗಳನ್ನು ಮಾಡ್ತಾ ಇದ್ದಾನೆ. ಸೊ ಇದು ಉತ್ತಮ ಅಧಿಕಾರಿ ಸ್ಥಾನ. ಅಟ್ಲೀಸ್ಟ್ ಮಧ್ಯಮ ಅಧಿಕಾರಿ ಏನೋ ಅದನ್ನು ನಿಯಂತ್ರಣ ಮಾಡಿ ಅವನು ಅದನ್ನು ಯು ವಿಲ್ ನಾಟ್ ಗಿವ್ ಇನ್ ಟು ಇಟ್, ಭೋಗವನ್ನು ಮಾಡುವುದಿಲ್ಲ. ಆದರೆ ಕನಿಷ್ಠ ಅಧಿಕಾರಿ ಸ್ತರದಲ್ಲಿ ಏನು ಮಾಡ್ತಾನೆ, ಭೋಗದ ವಸ್ತು ನೋಡಿದ ತಕ್ಷಣ ಭೋಗವನ್ನು ಮಾಡಬೇಕು. ಇಂದ್ರಿಯ ಮತ್ತು ಮನಸ್ಸನ್ನು ಜಾಸ್ತಿ ನಿಯಂತ್ರಣ ಮಾಡ್ಲಿಕ್ಕೆ ಹೋಗುದಿಲ್ಲ. ವಿಷಯ ಸಂಗರ. ನಿಯಮ ಅಕ್ಷಮ ಅಂದ್ರೆ ಏನು?
ನಾಳೆಯಿಂದ ನಾನು ಈಗ ನಾನು 10 ಮಾಲೆ ಜಪ ಮಾಡ್ತಾ ಇದ್ದೇನೆ, ನಾಳೆಯಿಂದ 16 ಮಾಲೆ ಜಪ ಮಾಡ್ತೇನೆ ಅಂತ 1 ದಿನ 2 ದಿನ 3 ದಿನ 16 ಮಾಲೆ ಮಾಡಿದ. 4ನೇ ದಿನ ಏನಾಯ್ತು? ಮತ್ತೆ 9 ರೌಂಡಿಗೋ 10 ರೌಂಡಿಗೋ ಹೇಳ್ತಾನೆ, ನಾನು ಎಲ್ಲ ನೋ ಇಲಿಸಿಟ್ ಸೆಕ್ಸ್, ನೋ ಗ್ಯಾಂಬ್ಲಿಂಗ್ ಎಲ್ಲವನ್ನು ಪಾಲನೆ ಮಾಡ್ತೇನೆ. ಆದ್ರೆ ಕ್ರಮೇಣವಾಗಿ ರೆಗ್ಯುಲೇಟರಿ ಪ್ರಿನ್ಸಿಪಲ್ಸ್ ಗಳನ್ನು ಬ್ರೇಕ್ ಮಾಡಬಹುದು. ನಿಯಮ ಅಕ್ಷಮ. ತರಂಗರಂಗಿನಿ ಅಂದ್ರೆ ಏನು? ಭೋಗವನ್ನು ಮಾಡುವುದು. ಯಾವ ರೀತಿಯ ಭೋಗ ಇದು ತರಂಗರಂಗಿನಿ? ಇದು ಮಾನಸಿಕವಾಗಿ ತುಂಬಾ ಒಂದು ರೀತಿಯ ಕಾಲ್ಪನಿಕವಾಗಿ ತುಂಬಾ ಆನಂದದಿಂದ ಇರುವುದು. ಏನು? ಓ, ನಾನು ಈ ವಿಡಿಯೋವನ್ನು ನೋಡಿದ್ರೆ ಆರಾಮಾಗಿ ಗಮ್ಮತ್ತಿಂದ ಇರಬಹುದು, ಅಥವಾ ಈ ದೇವಸ್ಥಾನದಲ್ಲಿ ಈ ರೀತಿಯ ಒಳ್ಳೆ ಸೌಕರ್ಯಗಳನ್ನು ಕೊಡ್ತಾ ಇದ್ದಾರೆ, ಲೆಟ್ ಅಸ್ ಎಂಜಾಯ್, ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರೋಣ. ಆದ್ರೆ ಭಕ್ತಿ ಸೇವೆಯ ಕಾರ್ಯಚಟುವಟಿಕೆಗಳಿಗೆ ಕೊಡುವ ಪ್ರಾಮುಖ್ಯತೆಗಿಂತ ಜಾಸ್ತಿ ಈ ರೀತಿಯ ಸೌಲಭ್ಯಗಳಿಗೆ, ಸೌಕರ್ಯಗಳಿಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ನೀಡಿ. ಹರೇ ಕೃಷ್ಣ. ಸೊ ಇಲ್ಲಿಗೆ ಭಜನ ಕ್ರಿಯಾ ಮುಗಿತು. ಮುಂದಿನ ಕ್ಲಾಸ್ಗಳಲ್ಲಿ ಅನರ್ಥ ನಿವೃತ್ತಿ ಇದನ್ನು. ಹರೇ ಕೃಷ್ಣ. ಏನಾದರೂ ಪ್ರಶ್ನೆಗಳು ಇದೆ? ಇವತ್ತು 3 ಹಂತಗಳನ್ನು ನಾವು ನೋಡಿ: ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ. ಭಜನ ಕ್ರಿಯೆ ಇನ್ನೊಂದು ಹೆಸರೇನು? ಅನಿಶ್ಚಿತ ಭಜನ ಕ್ರಿಯಾ. ನಿಷ್ಠಾದ ಇನ್ನೊಂದು ಹೆಸರೇನು? ನಿಶ್ಚಿತ ಭಜನ ಕ್ರಿಯಾ. ಇದು ನೆನ್ಪಿಟ್ಕೊಳ್ಳಿ. ನಿಶ್ಚಿತ ಭಜನ ಕ್ರಿಯೆ ಅಂದ್ರೆ ಯಾವುದು? ನಿಶ್ಚಿತ ಭಜನ ಕ್ರಿಯೆ ಅಂದ್ರೆ ಯಾವುದು? ಹರೇ ಕೃಷ್ಣ. ಅರ್ಥ ಆಗ್ತಾ ಇದೆಯಾ? ಅಥವಾ ಓಂ ಸರ್ ಆಗ್ತಾ ಇದೆಯಾ? ಅಥವಾ ಕೇಳಿಸ್ತಾ ಇದೆಯೋ? ಅಥವಾ ಓಕೆ, ಎನಿಹೌ, ಏನಾದ್ರು ಪ್ರಶ್ನೆಗಳು ಇದ್ದೆ ಕೇಳಿ, ಇದ್ರೆ ಕ್ಲಾಸಲ್ಲಿ ಮಾಡೋಣ. ಪ್ರಶ್ನೆಗಳು ಇದೆಯಾ? ಈ ಪ್ರಶ್ನೆಗಳು ಇಲ್ಲ ಅಂತ ಕಾಣಿಸ್ತಾ ಇದೆ. 30 ಹರೇ ಕೃಷ್ಣ ಮಹಾಮಂತ್ರಗಳನ್ನು ಹೇಳಿ ಕ್ಲಾಸ್ ಯಾರಾದ್ರೂ ಲೀಡ್ ಮಾಡ್ತೀವಿ? ಹರೇ ಕೃಷ್ಣ ಪ್ರಭುಜಿ. ಲಾಸ್ಟ್ ಟೈಮ್ ಕ್ಲಾಸ್ ಅಟೆಂಡ್ ಆಗಿರ್ಲಿಲ್ಲ, ಅದು ಇದು ಕಳಿಸಿ ಪ್ರಭುಜಿ, ಅದ್ರದ್ದು ಇವತ್ತಿಂದು. ಓಕೆ, ಯಾವ್ದು ಇವತ್ತಿಂದ? ಇವತ್ತಿಂದಷ್ಟೇ. ಲಾಸ್ಟ್ ವೀಕ್ ನಾನು ಜಾಯಿನ್ ಆಗಿರ್ಲಿಲ್ಲ, ಬೇರೆ ಕೆಲಸ ಹೊರಗೆ ಹೋಗಿದೆ. ಲಾಸ್ಟ್ ವೀಕ್ ಇದು ಅಪ್ಲೋಡ್ ಆಗಿದೆ ಮಾತಾಜಿ, ವಿಡಿಯೋ ಅಪ್ಲೋಡ್ ಆಗಿದೆ. ಇಸ್ಕಾನ್ ಕನ್ನಡ ಹರಿನಾಮ ಮಾತೆ. ಓಕೆ, ನಾನು ಕಳಿಸ್ತೀನಿ. ಸರಿ ಪ್ರಭುಜಿ, ಧನ್ಯವಾದ ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ. 30 ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಕ್ಲಾಸ್ ಅನ್ನು ಎಂಡ್ ಮಾಡೋಣ. ಅಗೇನ್ ನಾವು ಈ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಬೇಕಾದ್ರೆ ಪ್ರೊನೌನ್ಸಿಯೇಷನ್, ಪ್ರೇಯರ್ಫುಲ್ ಮೂಡ್ ಮತ್ತೆ ಪೋಸ್ಚರ್ ಆದಷ್ಟು ಇದನ್ನು ಗಮನ ಇಟ್ಕೊಂಡು ನಮ್ಮ ಜಪವನ್ನು ಇಂಪ್ರೂವ್ ಮಾಡ್ಲಿಕ್ಕೆ ನಾವು ನೋಡಬೇಕು. ಸೊ ಅದು 30 ಹರೇ ಕೃಷ್ಣ ಮಹಾಮಂತ್ರವನ್ನು ಆದಷ್ಟು ಚೆನ್ನಾಗಿ ಮಾಡಿ ಅದನ್ನು ನಾವು ನಮ್ಮ ಡೈಲಿ ಜಪದಲ್ಲಿ ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ನೋಡೋಣ ಅಷ್ಟೇ. ಅದಕ್ಕೆ ನಾವು ಸೀರೀಸ್ ಮುಂದುವರೆದುಕೊಂಡು ಹೋದಾಗೆ ನಮ್ಮ ಜಪ ಕೂಡ ಇಂಪ್ರೂವ್ ಆಗ್ತಾ ಹೋಗ್ತದೆ. ಸೊ ಯಾರಾದ್ರೂ ಪಂಚತತ್ವ ಮಂತ್ರ ಹೇಳ್ತೀರಾ? जय श्री कृष्ण चैतन्य प्रभु नित्यानंद, जय श्री कृष्ण चैतन्य प्रभु नित्यानंद, प्रभु नित्यानंद, श्री अद्वैत गदाधर, श्रीवासादि श्रीवासादि गौर भक्तवृंद,
हरे कृष्ण हरे कृष्ण हरे कृष्ण कृष्ण हरे हरे कृष्ण कृष्ण हरे हरे राम हरे राम 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 हरे 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 राम राम हरे हरे कृष्ण हरे कृष्ण कृष्ण हरे कृष्ण कृष्ण हरे 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 कृष्ण हरे कृष्ण राम कृष्ण राम राम हरे हरे राम हरे राम कृष्ण राम हरे कृष्ण 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 हरे 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 कृष्ण हरे कृष्ण राम हरे राम हरे राम हरे 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 कृष्ण